ಆದಿಕಾಂಡದಿಂದ ಹಿಡಿದು ಪ್ರಕಟಣೆ ತನಕ ಯಾವ ಪ್ರವಾದಿ ಆಗ್ಲಿ ಅಥವಾ ಸ್ವಾಮಿ ಮಾತಾಡಿದ್ದಾಗ್ಲಿ, ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಮಾತಾಡಿದ್ದಾಗ್ಲಿ, ಶಿಷ್ಯರು ಮಾತಾಡಿದ್ದಾಗ್ಲಿ ಬಹಳ ಸರಳವಾಗಿತ್ತು. ಅದನ್ನ ಕಾಂಪ್ಲಿಕೇಟ್ ಮಾಡ್ತಿರ್ತಕ್ಕಂಥವ್ರು ನಾವು, ನಾನು ಕೂಡ ಸೇರ್ಕೊಂಡು ಹೇಳ್ತೇನೆ, ನಾವು ಕಾಂಪ್ಲಿಕೇಟ್ ಮಾಡ್ತೀವಿ. ವಿ ಯೂಸ್ ದ ವರ್ಡ್ಸ್ ಥಿಯಾಲಜಿ ಇನ್ ಆರ್ಡರ್ ಟು ಮೇಕ್ ದೆಮ್ ಕಾಂಪ್ಲೆಕ್ಸ್. ಥಿಯಾಲಜಿ ಅಂತಕ್ಕಂಥ ಒಂದು ಪದವನ್ನ ಸರಳವಾಗಿ ಬೋಧಿಸ್ತಕ್ಕಂಥದ್ದೇ ಅದು ನಿಜವಾದ ಥಿಯಾಲಜಿ. ಅದನ್ನ ನಾವು ಕಾಂಪ್ಲಿಕೇಟ್ ಮಾಡ್ತೀವಿ ಹೊರತು ದೇವ್ರ ವಾಕ್ಯ ಕಾಂಪ್ಲಿಕೇಶನ್ ಇಲ್ಲ, ಸರಳ, ಬಹಳ ಸರಳ. ಯೇಸು ಸ್ವಾಮಿ ಮಾತಾಡಿದ್ದು ಅವತ್ತಿನ ಸಾಧಾರಣವಾದ ಜನರಿಗೆ ಅರ್ಥ ಆಗ್ತಿತ್ತು. ದೊಡ್ಡ ಮೇಧಾವಿಗಳು ಅನ್ನಿಸ್ಕೊಂಡವ್ರು ಕಷ್ಟಪಡ್ತಿದ್ರು. ಹೇಗೂ ಇರ್ಲಿ, ಅದನ್ನ ಹೇಳಿ ದೇವ್ರ ವಾಕ್ಯ ಸರಳವಾಗಿರೋದ್ರಿಂದ ಅದು ಸರಳವಾಗಿದೆ, ನನ್ನಿಂದ ಸರಳ ಆಗಿಲ್ಲ, ಅಥವಾ ನನಗೆ ಹೆಚ್ಚು ತನಕನೂ ಕೂಡ ಏನೂ ಇಲ್ಲ. ಎಲ್ರಿಗೂ ಇದು ಮನ ಮುಟ್ತಾ ಇದ್ರೆ ನಿಜವಾಗ್ಲೂ ನಾವು ಮಾಡುವಂತ ಪ್ರಾರ್ಥನೆ, ನಾವು ಸಿದ್ಧಪಡಿಸಿದಂತ ಸಮಯ, ಕಳೆದಂತ ಎಲ್ಲವೂ ಕೂಡ ಸಾರ್ಥಕವಾಗ್ತದೆ ಎಂಬುದಾಗಿ ನಾನು ಅನಿಸಿ ದೇವ್ರಿಗೆ ಸ್ತೋತ್ರ ಮಾಡ್ತೇನೆ. ನಾವೀಗಾಗ್ಲೇ 400 ವರ್ಷಗಳ ಮೌನ ಕಾಲದ ಕುರಿತಾಗಿ ಅಥವಾ ಅದು ಕಗ್ಗತ್ತಲೆ ವರ್ಷದ ಕುರಿತಾಗಿ ಕಲಿತಾ ಬಂದಾಗ 2 ಪ್ರಮುಖ ವಿಚಾರಗಳನ್ನ ನಾವು ಇದುವರೆಗೆ ಧ್ಯಾನ ಮಾಡ್ತಾ ಬಂದಿದ್ದೇವೆ. ಮೊದಲನೇದಾಗಿ ಯಹೂದ್ಯರ ಸಭಾ ಮಂದಿರ, ಸತ್ಯವೇದದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಬರೆದಿದೆ. ಸಭಾ ಮಂದಿರ ಅಂದ್ರೆ ಏನು? ಆ ಸಭಾ ಮಂದಿರ ಈ ಸೊಲೊಮೋನ ಕಟ್ಟಿಸಿದಂತ ದೇವಾಲಯವೇ, ಅಥವಾ ಜೆರುಬ್ಬಾಬೆಲ್ ಕಟ್ಟಿಸಿದಂತ ದೇವಾಲಯವೇ, ಅಥವಾ ನಾವ್ ಇನ್ಯಾವುದೋ ಅನ್ನೋದು ನಾವು ಈಗಾಗ್ಲೂ ಓದಿದ್ವಿ. ಇದು ಯಾವೂ ಅಲ್ಲ, ಅದು ಸಿನಗಾಗ್ ಎಂಬುದಾಗಿ ಬರೆದಿದೆ. ಆ ಸಿನಗಾಗನ ಪ್ರಾಮುಖ್ಯತೆ, ಅಲ್ಲಿದ್ದಂತ ಜನರು, ಆಡಳಿತ ನಡೆಸ್ತಕ್ಕಂಥವ್ರೆಲ್ಲರೂ ಕೂಡ ನಾನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೆ. ಅದಾದ ನಂತರದಲ್ಲಿ ಇನ್ನೊಂದು ಪ್ರಮುಖವಾದಂತ ಒಂದು ಸಂಸ್ಥೆ ಅಥವಾ ಸಂಘಟನೆ ಇತ್ತು. ಅದು ಯಹೂದ್ಯರ ಹಿರಿ ಸಭೆ ಅಂತ ಕೂಡ ಸತ್ಯವೇದದಲ್ಲಿ ಬರ್ತದೆ. ಸಭಾ ಮಂದಿರವು ಯಹೂದ್ಯರ ಹಿರಿ ಸಭೆಯು ಎರಡು ಬೇರೆ ಬೇರೆ. ಯಹೂದ್ಯರ ಹಿರಿ ಸಭೆ ಅಂತ ಹೇಳಿದ್ರೆ ಅದನ್ನ ಇಂಗ್ಲಿಷ್ ಭಾಷೆನಲ್ಲಿ ಸ್ಯಾನ್ಹೆಡ್ರಿನ್ ಅಂತ ನಾವು ಕರೀತೇವೆ. ಅದ್ರ ಕುರಿತಾಗಿ ನಾನು ಕಳೆದ ಸರಿ ಬಹಳ ವಿವರವಾಗಿ ನಿಮ್ ಜೊತೆ ಹಂಚಿಕೊಂಡಿದ್ದೆ. ಇನ್ನು ಮುಂದಕ್ಕೆ ನಾವು ಪ್ರಮುಖವಾಗಿ 4 ಗುಂಪುಗಳ ಕುರಿತಾಗಿ ಹೋಗ್ತೇವೆ. ಇವು ಸಂಸ್ಥೆ ಅಲ್ಲ ಅಥವಾ ಸಂಘ ಅಲ್ಲ, ಇವೆರಡು ಕೂಡ ಒಂದ್ ರೀತಿ ಹಾಗೆ ಗುಂಪುಗ ಇದ್ದಂಥವ್ರು. ಇಲ್ಲೂ ಕೂಡ ಗುಂಪಿಗೆ ಇದ್ರು ಕೂಡ 4 ತರಹವಾದಂತ ಜನರು, 4 ಗುಂಪುಗಳು, ಅದ್ರ ಕುರಿತಾಗಿ ನಾವು ಒಟ್ಟಿಗೆ ಮಾತಾಡ್ಕೊಳ್ತೇವೆ. ಅದು ಒಂದೊಂದು ಎಷ್ಟೆಷ್ಟು ದಿನ ಆಗುತ್ತೋ ಹಾಗಾಗಿ ನಾವು ಹೋಗ್ತೇವೆ. ಮೊದಲನೇದಾಗಿ ಸದ್ದುಕಾಯರು, ಎರಡನೇದಾಗಿ ಫರಿಸಾಯರು, ಮೂರನೇದಾಗಿ ಶಾಸ್ತ್ರಿಗಳು, 4ನೇದಾಗಿ ಮತಾಭಿಮಾನಿಗಳು. ಇವ್ರು ಯಾರು? ಎಲ್ಲಿಂದ ಬಂದವರು ಇವರು? ಹೇಗಾಯ್ತು? ಇದನ್ನ ಕುರಿತಾಗಿ ಸ್ವಲ್ಪ ಚರ್ಚೆ ಮಾಡ್ತಾ ವಾಕ್ಯ ನೋಡ್ತಾ ನಾವು ಹೋಗೋಣ. ನಾವು ಹೊಸ ಒಡಂಬಡಿಕೆಯಲ್ಲಿ ನಾನು ಕಳೆದ ಸರಿ ಅನೇಕ ದಿವಸಗಳು ಹೇಳ್ತಾ ಬಂದ ಹಾಗೆ, ಯಾರು ಕೂಡ ನಮ್ಮನ್ನ ಸದ್ದುಕಾಯರು ಅಂತ ಕರೀರಿ, ನಾವು ಇದನ್ನ ಸದ್ದುಕಾಯರು ಅಂತಕ್ಕಂಥ ಒಂದು ಸಂಘ ರಚಿಸ್ಕೊಳ್ತಿದ್ವಿ ಅಂತ ಪ್ರಾರಂಭ ಮಾಡಿದವರಲ್ಲ ಅವರು. ಅವರು ನಮ್ಮ ಹಾಗೆ ಇದ್ದಂಥವ್ರೆ. ಕೆಲವೊಂದು ಸಹ ಮನಸ್ಕರು, ಒಂದೇ ಅಭಿಪ್ರಾಯ ಉಳ್ಳವರು ಸೇರಿ ಬಂದು ಅವರೆಲ್ಲ ಅವರ ಒಂದು ಭಾವನೆ, ಅವರ ಉದ್ದೇಶ, ಅವ್ರ ಗುರಿಗಳನ್ನ ಹಂಚಿಕೊಳ್ಳುವಾಗ ಒಟ್ಟಾಗಿ ನಡೀಲಿಕ್ಕೆ ಶುರುವಾಗ್ತದೆ. ಆಗ್ಲೇ ಒಂದು ಗುಂಪು ಆಗುತ್ತೆ. ಸಹ ಮನಸ್ಕರೆಲ್ಲ ಸೇರಿ ಒಂದು ಗುಂಪು ಆಗ್ತದೆ. ಆ ಗುಂಪಿನ ಅವ್ರು ಕಾರ್ಯ ಮಾಡೋದನ್ನ ನೋಡ್ತಾ ಅಥವಾ ಬೇರೆಯವ್ರು ನೋಡ್ತಾ ಅಥವಾ ಅವ್ರು ಮಾಡೋದನ್ನ ನೋಡ್ತಾ ಆ ಹೆಸರು ಬರ್ಲಿಕ್ಕೆ ಶುರುವಾಗ್ತದೆ. ಹಾಗೆಯೇ ಸದ್ದುಕಾಯರು ಎಂಬುದಾಗಿ ಬಂದಂತವರಾಗ್ಲಿ, ಫರಿಸಾಯರು ಎಂಬುದಾಗಿ ನಾವು ಹೊಸ ಒಡಂಬಡಿಕೆಯಲ್ಲಿ ಏನ್ ನೋಡ್ತೀವೋ, ಇವ್ರು ಯಾರು ಕೂಡ ನಮ್ಮನ್ನ ಇನ್ನು ಮುಂದೆ ಸದ್ದುಕಾಯರು ಅಂತ ಕರೀರಿ, ಇನ್ನು ಮುಂದೆ ನಮ್ಮನ್ನು ಫರಿಸಾಯರು ಅಂತ ಕರೀರಿ ಎಂಬುದಾಗಿ ಅವ್ರು ಗುಂಪು ಮಾಡ್ಕೊಂಡವ್ರಲ್ಲ. ಅವರು ಒಂದೊಂದು ಉದ್ದೇಶ ಇಟ್ಕೊಂಡು, ಅದು ಕೆಲವು ಉದ್ದೇಶ ಇಟ್ಕೊಂಡು ಅವ್ರು ಸಂಘಟಿತರಾದ್ರು. ಆ ಸಂಘಟನೆಗಳ ಮುಂದಕ್ಕೆ ಸದ್ದುಕಾಯರು ಎಂಬ ಹೆಸರು ಪಡ್ಕೊಳ್ತು, ಫರಿಸಾಯರು ಎಂಬ ಹೆಸರು ಪಡ್ಕೊಳ್ತು. ಈ ಇಬ್ಬರು ಕೂಡ ಪ್ರಾರಂಭವಾದದ್ದು 400 ವರ್ಷಗಳ ಮೌನ ಕಾಲದಲ್ಲಿ. ನಾವು ಇದನ್ನ ಹಳೆ ಒಡಂಬಡಿಕೆಯಲ್ಲಿ ಓದುವುದೇ ಇಲ್ಲ. ನಾವು ಶಾಸ್ತ್ರಿಗಳ ಬಗ್ಗೆ ಹಳೆ ಒಡಂಬಡಿಕೆಯಲ್ಲಿ ಓದ್ತೇವೆ, ಅದು ಸದ್ದುಕಾಯರ ಬಗ್ಗೆ ಹಳೆ ಒಡಂಬಡಿಕೆಯಲ್ಲಿ ಓದುವುದೇ ಇಲ್ಲ. ಹೊಸ ಒಡಂಬಡಿಕೆಯಲ್ಲಿ ನಾವು ಮತ್ತಾಯನ ಬರ್ಸುವಂತೆ ಬರ್ತಿದ್ ಹಾಗೇನೆ ಯೇಸು ಸ್ವಾಮಿ ವಂಶಾವಳಿ, ಸ್ನಾನಿಕನಾದ ಯೋಹಾನ ಜನ ಆದ ತಕ್ಷಣವೇ ಸದ್ದುಕಾಯರು, ಮತಾಭಿಮಾನಿಗಳು, ಫರಿಸಾಯರು, ಶಾಸ್ತ್ರಿಗಳು ಅಂತಕ್ಕಂಥ ಪದ ಪದೇ 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 ಬರ್ಲಿಕ್ಕೆ ಶುರುವಾಗ್ತದೆ. ಸಾಧಾರಣವಾಗಿ ಸತ್ಯವೇದನ ಓದ್ತಕ್ಕಂಥ ಸತ್ಯವೇದ ವಿದ್ಯಾರ್ಥಿಗಳಿಗೆ ಗಲಿಬಿಲಿ ಆಗ್ತದೆ. ಯಾರಿವರು? ಹಳೆ ಒಡಂಬಡಿಕೆಯಲ್ಲಿ ಇವ್ರ ಬಗ್ಗೆ ಏನು ಉಲ್ಲೇಖ ಇಲ್ಲ. ಇದಕ್ಕೆ ಎಲ್ಲಿಂದ ಬಂದ್ರು ಇವರು? ಯಾಕೆ ಬಂದ್ರು?
ಯಾಕೆ ಅವ್ರನ್ನ ಕರೆದ್ರು? ಯಾಕೆ ಅವ್ರಿಗೂ ಯೇಸು ಸ್ವಾಮಿಗೂ ಅನೇಕ ಸಮಯ ತಿಕ್ಕಾಟ ನಡೀತದೆ. ಅನೇಕ ಸಮಯ ಇವರು ಯೇಸು ಸ್ವಾಮಿಯನ್ನು ಎಲ್ಲಿ ತಪ್ಪು ಕಂಡು ಹಿಡಿಲಿಕ್ಕೆ ಪ್ರಯತ್ನ ಪಡ್ತಾರೆ. ಯೇಸು ಸ್ವಾಮಿ ಅವ್ರಿಗೆ ತಿದ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಅನೇಕ ಸಮಯದಲ್ಲಿ ಇಂಟ್ರಾಕ್ಷನ್ಸ್, ಈ ಸಣ್ಣ ಮಾತುಕತೆ, ಈ ಘರ್ಷಣೆ, ಅವರು ಕೇಳುವುದು, ಯೇಸು ಸ್ವಾಮಿ ಹೇಳುವುದು, ಇದೆಲ್ಲ ನಡೀತದೆ. ಇದು ಯಾಕೆ ಅಂತಕ್ಕಂಥ ಒಂದು ಸಣ್ಣ ಗಲಿಬಿಲಿ ಎಂತವ್ರಿಗಾದ್ರೂ ಆಗ್ತದೆ. ಇನ್ನು ನನ್ನಂತವ್ರಿಗೆ ನನಗಾಗಿತ್ತು. ನಿಮ್ಗೆ ಹಾಗೆ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ಕೆಲವು ತುಂಬಾ ಬುದ್ಧಿವಂತರು ಅದನ್ನೆಲ್ಲ ಹಿಂದೆ ಹೋಗಿ ಸರ್ಚ್ ಮಾಡಿ ಓದಿನ ತಿಳ್ಕೊಳ್ತಾರೆ. ಇನ್ ಸಾಧಾರಣವಾದಂತ ನನ್ನಂತವ್ರಿಗೆ ಯಾರಾದ್ರೂ ಒಬ್ರು ಬೋಧಿಸಿದ ಹೊರತು ಅಥವಾ ನಾನು ಬೈಬಲ್ ಕಲಿಲಿಕ್ಕೆ ಹೋಗೋ ತನಕ ನಮ್ಗೆ ಅಷ್ಟೊಂದು ಗೊತ್ತಿರ್ಲಿಲ್ಲ. ಈಗ ನಾವು ಕಲೀಲಿಕ್ಕೆ ಹೋಗೋದು. ಈ ಸದ್ದುಕಾಯರು ಮತ್ತು ಫರಿಸಾಯರನ್ನ ಸಪರೇಟ್ ಕಲಿತಕ್ಕಂಥದ್ದು ಬಹಳ ಕಷ್ಟ. ಇವರಿಬ್ಬರ ಬಗ್ಗೆನೂ ಒಟ್ಟಾಗಿ ನಾವು ಕಲೀಲಿಕ್ಕೆ ಹೋಗ್ತೇವೆ. ಮೊದಲನೇದಾಗಿ ಈ ಸದ್ದುಕಾಯರು ಅಂತಕ್ಕಂಥದ್ದು, ಅದಕ್ಕೆ ಇಂಗ್ಲಿಷ್ ನ ಸ್ಯಾಡಿಸೀಸ್ ಅಂತ ಕರೀತಾರೆ. ಈ ಫರಿಸಾಯರಿಗೆ ಫಾರಿಸೀಸ್ ಅಂತಕ್ಕಂಥ ಪದನೇ ಇಂಗ್ಲಿಷ್ ಅಲ್ಲಿ ಉಪಯೋಗಿಸಿದೆ. ಅದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೇನೆ. ಈ ಸದ್ದುಕಾಯರು ಎಂಬತಕ್ಕಂಥದ್ದು ಹೇಗೆ ಬಂದ್ರು ಇವರು ಎಂಬುದಕ್ಕೆ ಹೇಳಿದ್ರೆ, ಈ 400 ವರ್ಷಗಳ ಮೌನ ಕಾಲದಲ್ಲಿ ಅನೇಕ ರಾಜಕೀಯ ಪಕ್ಷಗಳು ಅಥವಾ ರಾಜರು, ಇವತ್ತಿನ ಪಕ್ಷ ಇತ್ತು ಅವತ್ತು ಪಕ್ಷ ಇರಲಿಲ್ಲ, ರಾಜರು ಇಸ್ರೇಲ್ ದೇಶವನ್ನು ಆಳ್ತಾ ಬಂದಿದ್ದಾರೆ. ನಿಮ್ಮೆಲ್ರಿಗೂ ಗೊತ್ತು. ನಾವು ಎಸ್ತೇರಳ ಪುಸ್ತಕ ಓದುವಾಗ ಮೇದ್ಯ ಪಾರಸಿಯರು ಆಳ್ತಾ ಇದ್ರು ಅಂತ ಓದ್ತೀವಿ. ನಾವು ದಾನಿಯೇಲನ ಗ್ರಂಥ ಓದುವಾಗ, ಅದಕ್ಕಿಂತ ಹಿಂದೆ ನಾವು ಓದುವಾಗ, ಅಥವಾ 2 ಪೂರ್ವಕಾಲ ವೃತ್ತ ಅಂತ ಓದುವಾಗ ಅಲ್ಲಿ ಬಾಬೇಲ್ ಆಡಳಿತ ಇತ್ತು, ಬಾಬೇಲಿನ ಅರಸರು ಆಳ್ತಾ ಇದ್ರು ಅಂತ ನೋಡ್ತೀವಿ. ಅದಾದ್ಮೇಲೆ ನಾವು ಹೊಸ ಒಡಂಬಡಿಕೆಗೆ ಬರುವಾಗ ರೋಮನ್ನರು ಆಳ್ತಿದ್ರು ಎಂದಾಗ ಓದ್ತೇವೆ. ಸೊ ಇದರಿಂದನೇ ನಮ್ಗೆ ಅರ್ಥ ಆಗುತ್ತೆ, ಇಸ್ರಾಯೇಲ್ ದೇಶಕ್ಕೆ ಸ್ವಾತಂತ್ರ್ಯ ಇರ್ಲಿಲ್ಲ. ನಾವು ಹೇಗೆ ಭಾರತೀಯರು ಬ್ರಿಟಿಷರ ಕೈಯಿಂದ, ಪೋರ್ಚುಗೀಸರ ಕೆಳಗಡೆ ಇದ್ದುಕೊಂಡು ಆಳ್ವಿಕೆಗೆ ಒಳಗಾಗಿದ್ದೆವೋ, ಹಾಗೆ ಅದಕ್ಕಿಂತಲೂ ಹೆಚ್ಚಾಗಿ ಇಸ್ರಾಯೇಲರು ಅನೇಕ ರಾಷ್ಟ್ರಗಳಿಗೆ ಗುಲಾಮರಾಗಿ ಅನೇಕ ವರ್ಷಗಳು, ಬಹಳ ದೀರ್ಘವಾದ ವರ್ಷಗಳು ಬೇರೆಯವರ ಆಡಳಿತಕ್ಕೆ ಒಳಪಟ್ಟು ಬದುಕಿದಂಥವ್ರು. ಅವ್ರಿಗೆ ಸ್ವಾತಂತ್ರ್ಯ ಇರಲಿಲ್ಲ. ಅವ್ರಿಗೆ ನಿಜವಾಗಿ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ದು 1948ರಲ್ಲಿ. ನಮಗೆ 47ರಲ್ಲಿ ಸಿಕ್ತು, ಅವ್ರಿಗೆ 48ರಲ್ಲಿ ಸಿಕ್ತು. ಇದ್ರ ಮಧ್ಯದಲ್ಲಿ ನಾನು ಆಮೇಲೆ ನಿಮಗೆ ರಾಜಕೀಯವಾಗಿ ಹೇಗೆ ಅಧಿಕಾರ ಬಂತು ಅಂತ ನಾನು ನಿಮ್ಗಾಗ್ಲೇ ಮತ್ತೆ ಹೇಳಿದ್ದೇನೆ. ಒಂದ್ಸರಿ ಮುಂದಕ್ಕೆ ಹೇಳಿಕ್ ಹೋಗ್ತೇನೆ ನಾನು, ಹೇಗೆ ಅಧಿಕಾರ ಒಬ್ರಿಂದ ಒಬ್ರಿಗೆ ಬಂತು, ಏನಾಯ್ತು, ಯಾಕೆ ಇವ್ರಿಗೆ ಬಂತು ಅಂತ. ಅದಕ್ಕೆ ಮೊದಲು ಈ ಗ್ರೀಕರು ಕೂಡ ಇಸ್ರೇಲ್ ದೇಶವನ್ನು ಆಳಿದರು. ಈ ಗ್ರೀಕರು ಆಡಳಿತ ಅವ್ರು ಹೇಗ್ ಬಂದ್ರು ಗ್ರೀಕರು, ಅದನ್ನೆಲ್ಲ ನಾನು ಆಮೇಲೆ ಇನ್ನೊಂದ್ಸರಿ ಹೇಳ್ತೇನೆ. ನಾನು ರಾಜಕೀಯ ಉದ್ದೇಶದಿಂದ ಸತ್ಯವೇದವನ್ನು ಅಧ್ಯಯನ ಮಾಡುವಾಗ ಅದನ್ನ ನಾನು ನಿಮ್ಗೆ ಹೇಳಕ್ ಹೋಗ್ತೇನೆ. ಈಗ ಸದ್ಯಕ್ಕೆ ಗ್ರೀಕರು ಆಳ್ತಿದ್ದಾಗ ಈ ಅನೇಕ ರಾಜರು ಇಸ್ರೇಲ್ರಿಗೆ ಬಹಳ ತೊಂದರೆ ಕೊಟ್ಟಿದ್ದಾರೆ. ಅವ್ರ ಆರಾಧನೆ ಮಾಡ್ಲಿಕ್ಕೆ ಬಿಡ್ತಾ ಇರ್ಲಿಲ್ಲ. ಅವರ ಗ್ರೀಕರ ಸಂಪ್ರದಾಯದ ಪ್ರಕಾರ ನೀವು ನಡ್ಕೊಳ್ಬೇಕು ಎಂದಾಗ ಅವ್ರ ಮೇಲೆ ಒತ್ತಡ ಹೇರ್ತಾ ಇದ್ರು. ಈ ಯಹೂದ್ಯರ ಸಂಪ್ರದಾಯ ಅಥವಾ ಧರ್ಮಶಾಸ್ತ್ರವನ್ನು ಆಚರಿಸಲಿಕ್ಕೆ ಬಹಳ ಅಡಚಣೆ ತರ್ತಾ ಇದ್ರು. ಅವ್ರಿಗೆ ಆರಾಧನೆ ಮಾಡ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಅವ್ರ ದೇವಾಲಯಕ್ಕೆ ತೊಂದರೆ ಕೊಡ್ತಿದ್ರು. ಬಹಳಷ್ಟು ಹಿಂಸೆ ಕೊಡ್ಲಿಕ್ಕೆ ಮಾಡಿದಾರೆ ಕೆಲವರು ರಾಜರುಗಳು. ಅದನ್ನೆಲ್ಲ ಹೇಳಲಿಕ್ಕೆ ಹೋದ್ರೆ ಸಾಕಾಗುವುದಿಲ್ಲ. ಹಿಸ್ಟ್ರಿ ಬಹಳವಾಗಿ ಹೇಳ್ತದೆ. ಅದರಲ್ಲಿ ಅಲೆಕ್ಸಾಂಡರ್ನು ಒಬ್ಬ ರಾಜ ಕೂಡ, ಅವನು ಅಧಿಕಾರದಲ್ಲಿದ್ದಾಗ ಬಹುಶಃ ಅವನಿಗೆ ಏನ್ ಅನ್ನಿಸ್ತಾ ಗೊತ್ತಿಲ್ಲ, ಸ್ವಲ್ಪ ಈ ಯಹೂದ್ಯರಿಗೆ ಸ್ವಾತಂತ್ರ್ಯ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಂದ್ರೆ ನಾವು ಆಳ್ತಾ ಇದ್ರು ಕೂಡ ನಿಮ್ಮ ಆಚರಣೆ ಮಾಡ್ತಕ್ಕಂಥದ್ದು ನಮ್ಗೆ ಏನ್ ಅಭ್ಯಂತರ ಇಲ್ಲ. ನಿಮ್ಮ ಸಾಂಪ್ರದಾಯಿಕವಾಗಿ ಏನೇನ್ ನೀವು ಆಚರಿಸ್ತಾ ಇದ್ರು, ನೀವು ಆರಾಧನೆ ಮಾಡ್ತಿದ್ರು, ದೇವಾಲಯಕ್ಕೆ ಹೋಗ್ತಿದ್ರು, ನೀವು ಮಾಡ್ರಿ, ನಮ್ಗೇನ್ ಅಡ್ಡಿ ಇಲ್ಲ. ಆದ್ರೆ ನಮಗೆ ಅಧೀನರಾಗಿ ಕೆಲಸ ಮಾಡ್ರಿ. ನಮ್ಮ ಅಧೀನತೆಯಲ್ಲಿ ನನ್ನ ಆಡಳಿತಕ್ಕೆ ಒಳಪಟ್ಟು ನೀವು ಕೆಲಸ ಮಾಡಿ ಎಲ್ಲವನ್ನು ನಡೆಸ್ಕೊಡ್ರಿ ಅಂತ ಹೇಳಿ ಸ್ವಲ್ಪ ಯಹೂದ್ಯರಿಗೆ ಸಹಾಯಕವಾಗಿ ನಿಂತವನು ಅಲೆಕ್ಸಾಂಡರ್ ಎಂಬುದಾಗಿ ಇತಿಹಾಸ ಹೇಳ್ತದೆ. ಹೀಗೆ ಅವನು ಯಹೂದ್ಯರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಅಥವಾ ಒಂದ್ ರೀತಿ ಸಮಾಧಾನಕರವಾಗಿ ಅದನ್ನ ನಡ್ಕೊಂಡಿದ್ರಿಂದ ಅಲ್ಲಿ ತನಕ ಬಹಳಷ್ಟು ರಾಜರು ಇವ್ರು ಹಿಂಸೆ ಕೊಡುತ್ತಾನೆ ಬಂದಿದ್ರು. ಇವನು ಮಾತ್ರ ಸ್ವಲ್ಪ ಸುಧಾರಣೆ ಅಥವಾ ಒಂದು ಸಹಾಯ ಮಾಡುವ ಮನಸ್ಸು ಇದ್ದಿದ್ರಿಂದ ಅವತ್ತಿನ ಕೆಲವು ಶ್ರೀಮಂತ ಯಹೂದಿಗಳು, ವ್ಯಾಪಾರ ಮಾಡ್ತಕ್ಕಂಥ ಅವತ್ತಿನ ಉನ್ನತ ಮಟ್ಟದಲ್ಲಿ ಇದ್ದಂಥವರು
ಅಧಿಕಾರವುಳ್ಳವರು, ಬಲಿಷ್ಠರು, ತಿಳುವಳಿಕೆ ಇದ್ದವರು. ಈ ಗ್ರೀಕರು ಅಂದ್ರೆ ನಾವು ತಿಳ್ಕೊಂಡಷ್ಟು ಕ್ರೂರರಲ್ಲ. ಅದ್ರಲ್ಲೂ ಈಗ ಆಳ್ತಿರ್ತಕ್ಕಂಥವ್ರು ಅಷ್ಟೊಂದು ಕ್ರೂರಿಗಳಲ್ಲ. ಆಡಳಿತ ಮಾಡ್ಲಿ ಇವರ ಸಹಾಯವನ್ನೇ ಪಡ್ಕೊಂಡು, ಅಂದ್ರೆ ರಾಜನ ಸಹಾಯವನ್ನೇ ಪಡ್ಕೊಂಡು ನಾವು ಕೂಡ ರಾಜಕೀಯವಾಗಿ, ಯಹೂದ್ಯರಾಗಿದ್ರು ಕೂಡ ನಾವು ರಾಜಕೀಯವಾಗಿ ಪ್ರಬಲರಾಗಬೇಕು, ನಾವು ಗಟ್ಟಿಗರಾಗಬೇಕು, ನಮ್ಮ ದೇಶವನ್ನ ನಾವೇ ಆಳ್ಕೊಳ್ತಕ್ಕಂತ ರೀತಿಯಲ್ಲಿ ನಾವು ಸಂಘಟಿತರಾಗಬೇಕು ಎಂಬತಕ್ಕಂತ ಮನಸ್ಸು ಅನೇಕ ಯಹೂದಿಗಳಲ್ಲಿ. ಆದ್ರೆ ರಾಜರಿಗೆ ಹೆದರಿಕೊಂಡು ಕೆಲವರು ಬಾಯಿ ಬಿಡ್ತಿರ್ಲಿಲ್ಲ. ನಾನು ಅಲ್ಲಿ ಮುಂದಕ್ಕೆ ಓದ್ ತೋರಿಸ್ತೇನೆ ನಿಮ್ಗೆ, ವಾಕ್ಯದಲ್ಲಿ ಬರ್ದಿದೆ ಅವೆಲ್ಲ ಕೆಲವು ವಚನಗಳು. ಎಂತೆಂತ ಹೋರಾಟಗಳು ನಡೀತದೆ ಎಂಬುದಾಗಿ ಹೇಳಿದ್ರೆ, ನಾವು ಭಾರತೀಯರೆಲ್ಲ ಹೋರಾಟ ಮಾಡಿದ್ದು, ಅವರು ನಿಜವಾಗಿ ಹೋರಾಟ ಮಾಡಿದ್ರು, ಅಂತ ಹೋರಾಟವೇ ನಡೆದೋಗಿ. ಆದ್ರೆ ಇವರು ಈ ಗ್ರೀಕರ ಪರವಾಗಿ ಒಂದು ಸಣ್ಣ ಒಲವು ಪ್ರಾರಂಭವಾಯ್ತು. ಅವರು ಹೇಳಿಕೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಹಾಗೆ ಹೌದು ಅವ್ರು ಸರಿ, ಗ್ರೀಕರು ನಮ್ಗೇನು, ಅದ್ರಲ್ಲೂ ಅಲೆಕ್ಸಾಂಡರ್ ನಮ್ಗೇನು ಸಹಾಯ ಮಾಡುವ ದೃಷ್ಟಿಯಲ್ಲಿದ್ದಾನೆ, ಅವನು ಒಳ್ಳೆಯವನು, ಬೇರೆಯವ್ರ ತರ ಅಲ್ಲ ಅಂತಕ್ಕಂತ ಈ ಗ್ರೀಕರ ಪರವಾದಂತ ಕೆಲವು ಮನಸ್ಸುಗಳು ಸೇರ್ಲಿಕ್ಕೆ ಶುರುವಾದವು. ಹಾಗೆ ಹೇಳ್ತಾ ಕೆಲವರು ಈ ಪ್ರಚಾರ ಆಗ್ತಾ ಒಬ್ರಿಂದ ಒಬ್ಬರಿಗೆ ಮಾತಾಡ್ತಾ ಒಂದು ದೊಡ್ಡ ಗುಂಪಾಗಿಯೇ ಪರಿವರ್ತನೆ. ಹೌದು, ನೀವ್ ಹೇಳದ್ ಸರಿ, ನಾನು ಸಹ ಅದು ಹೋಗ್ತೀನಿ, ಹೌದು ನಾನು ಸಹ ಹೋಗ್ತೀನಿ. ಅಥವಾ ಈಗ ಇವತ್ಲೂ ಕೂಡ ನೀವು ಯಾವುದೇ ರಾಜಕೀಯ ಪಕ್ಷ ತೆಗೆದುಕೊಳ್ಳಿ, ಯಾವುದೇ ಪ್ರಧಾನ ಮಂತ್ರಿಗಳು, ಕೆಲವರು ಹೌದು ಅವ್ನ್ ಮಾಡ್ತಕ್ಕಂಥ ಸರಿ ಎಂಬತಕ್ಕಂಥವ್ರು ಒಂದು ಗುಂಪು ಉಟ್ಕೊಳ್ತದೆ, ಇಲ್ಲ ಅವ್ನ್ ತಪ್ಪು ಎಂಬತಕ್ಕಂಥದ್ದು ಇನ್ನೊಂದು ಗುಂಪು ಉಟ್ಕೊಳ್ತದೆ. ಇವ್ರು ವಾದ ಮಾಡ್ತಾರೆ, ಅವ್ರು ವಾದ ಮಾಡ್ತಾರೆ. ಎಲ್ಲಾ ಕಾಲದಲ್ಲೂ ಇದಿದೆ. ಆಗ್ಲೂ ಕೂಡ ಗ್ರೀಕರ ಪರವಾಗಿ ನಿಂತರು. ಅವರೇ ಮೂಲತಃ ಸದ್ದುಕಾಯರಾಗಿ ಮಾರ್ಪಟ್ಟವರು. ಅಂದ್ರೆ ಗ್ರೀಕ್ ಆಡಳಿತಕ್ಕೆ ಗ್ರೀಕ್ಸ್ ಅಂತ ಹೇಳ್ಬೋದು. ಗ್ರೀಕರ ಪರವಾಗಿ ಒಳ್ಳೆ ಮನಸ್ಸು ಹೊಂದಿದಂಥವ್ರು ಗ್ರೀಕರ ಕುರಿತಾಗಿ ಬಂದಂತ. ಕ್ರಿಸ್ತಪೂರ್ವ 336ರಲ್ಲಿ ಇದು ನಿಜವಾದ ಗ್ರೀಕ್ ಆಡಳಿತ ಇತ್ತು. ಆ ಸಮಯದಲ್ಲಿ ಸಂಘಟಿತರಾಗಿ ಬಂದಂತವ್ರೆ ರಾಜಕೀಯವಾಗಿ ರಾಜನ ಸಹಾಯ ಪಡ್ಕೊಂಡು ನಾವು ಕೂಡ ಸಂಘಟನೆಯಾಗಿ ನಮ್ಮ ದೇಶವನ್ನ ನಾವೇ ಆಳುವಂತ ಒಂದು ಸ್ಥಿತಿಗೆ ಬರಬೇಕು ಎಂಬತಕ್ಕಂತ ಮನಸ್ಸಿದ್ದವರು ಸದ್ದುಕಾಯರು. ಇವ್ರು ಕರ್ಕೊಳ್ಳಿಲ್ಲ, ಅವತ್ತಿನ ಕಾಲದಲ್ಲಿ ಅವರನ್ನು ನೋಡಿ ಸದ್ದುಕಾಯರು ಎಂಬುದಾಗಿ ಕರೀಲಿಕ್ಕೆ ಪ್ರಾರಂಭ ಮಾಡಿದ್ರು. ಇವರು ಪ್ರಮುಖವಾಗಿ ಸೆನ್ಹೆಡ್ರಿನ್ ನಲ್ಲಿ, ಅಂದ್ರೆ ಈ ನಿಮ್ಗಾಗ್ಲೇ ಹೇಳಿದೆ ಯಹೂದ್ಯರ ಹಿರಿ ಸಭೆ ಅಂತ ನಾವ್ ಹೇಳಿದ್ವು, ಅದರಲ್ಲಿ ಕೂಡ ಈ ಇದ್ದಂತ ಕೆಲವರು ಇವರಿದ್ರು. ಅವರು ಒಂದು ಗ್ರೀಕರ ಪರವಾದಂತ ವಾದ ಮಾಡ್ಲಿಕ್ಕೆ ನಿಜವಾಗಿ ಅವರು ಪ್ರಾರಂಭ ಮಾಡೋದು ಶುರು ಮಾಡಿದ್ರು. ಅದಾದ್ಮೇಲೆ ಯಾವಾಗ ಹೌದು ಇವರು ಒಂಥರ ಒಳ್ಳೆಯವರು ಎಂಬುದಾಗಿ ಒಂದು ಸಾಫ್ಟ್ ಕಾರ್ನರ್ ಹೊಂದಲಿಕ್ಕೆ ಶುರು ಮಾಡಿದ್ರು, ಮೃದು ಹೃದಯ ತೋರ್ಸಕ್ಕೆ, ಈ ಮಾತು ಪ್ರಚಲಿತ ಆಗಿ ಚರ್ಚೆ ಮಾಡ್ತಾ ಬಹಿರಂಗ ಮಾತಾಡ್ತಾ ಬಂದಾಗ ಇದನ್ನು ವಿರೋಧ ಮಾಡ್ಲಿಕ್ಕೆ ಇನ್ನೊಂದು ಗುಂಪು ಹುಟ್ಟಿಕೊಳ್ತು. ಎಂಥವ್ರು ನೀವು, ಒಬ್ಬ ಯಹೂದಿಯಾಗಿ ನೀನು ಧರ್ಮಶಾಸ್ತ್ರ ಹೊಂದಿರತಕ್ಕಂಥ ನಾವು, ನಿಜವಾದ ಸೃಷ್ಟಿಕರ್ತನ ಅಂತ ದೇವರನ್ನು ಆರಾಧಿಸ್ತಕ್ಕಂಥ ನಾವು, ಶ್ರೇಷ್ಠರು, ಸುನ್ನತಿಯಾಗಿರ್ತಕ್ಕಂಥ ನಾವು, ಇಂಥ ಶ್ರೇಷ್ಠ ಜನ ಆ ಗ್ರೀಕರ ಪರವಾಗಿ ಮಾತಾಡ್ತಿರಲ್ಲ, ಇದು ನ್ಯಾಯವೇ? ಇದು ದೇಶದ್ರೋಹ, ದೈವದ್ರೋಹ, ಇದು ನೀವು ಸರಿ ಇಲ್ಲ, ನಮ್ ದೇಶಕ್ಕೆ ನೀವು ದ್ರೋಹ ಮಾಡ್ತಾ ಇದ್ದೀರಿ, ನಮ್ ಧರ್ಮಕ್ಕೆ ಅವಮಾನ ಮಾಡ್ತಿದ್ದೀರಿ, ಈ ತರ ಅವ್ರ ಪರವಾಗಿ ಮಾತಾಡೋದು ಸರಿ ಇಲ್ಲ ಎಂಬುದಾಗಿ ವಿರೋಧ ತಾಳಿದಂತ ಇನ್ನೊಂದು ಗುಂಪು ಹುಟ್ಕೊಳ್ತು. ಸರಿ ಇಲ್ಲ ನೀವು ಅಂತೇಳಿ, ನೀವು ಒಳ್ಳೆಯರಲ್ಲ, ದೇಶದಲ್ಲೇ ಇದ್ಕೊಂಡು ನಮ್ಮ ದೇಶದ ಅನ್ನ ತಿಂದು ನಮ್ಗೆ ದ್ರೋಹ ಮಾಡ್ತಕ್ಕಂಥವ್ರು ನೀವು ಎಂಬತಕ್ಕಂಥ ವಾದ ಬಂತು. ಹಾಗೆ ಅನೇಕರು ಹೌದೌದು ನೀವ್ ಹೇಳದ್ ಸರಿ ಅಂತಕ್ಕಂಥವ್ರೆಲ್ಲ ಒಂದ್ ಗುಂಪಾದ್ರು, ಅವರೇ ಪರಿಸಾಯ. ಇದರಿಂದ ನಿಮ್ಗೆ ಅರ್ಥ ಮಾಡ್ಕೊಳ್ಬಹುದು, ಒಂದು ರಾಜಕೀಯ ಉದ್ದೇಶ ಹೊಂದಿರತಕ್ಕಂಥ ಗುಂಪು ಅದು ಸದ್ದುಕಾಯರಾದ್ರು, ಇನ್ನೊಂದು ಧಾರ್ಮಿಕವಾದಂತ ಅಭಿಪ್ರಾಯ ಹೊಂದಿದ್ದಂಥವ್ರು ಇನ್ನೊಂದು ಗುಂಪಾದ್ರು. ಅವ್ರಿಗೇನು, ರಾಜ ಯಾರಾದ್ರೇನು ನಮಗೆ ಮೋಶೆ ಧರ್ಮಶಾಸ್ತ್ರ ಮುಖ್ಯ, ರಾಜ ಯಾರಾದ್ರೇನು ನಮ್ಗೆ ಆರಾಧನೆ ಮುಖ್ಯ, ರಾಜ ಯಾರಾದ್ರೇನು ನಮ್ಗೆ ದೇವ್ರ ವಾಕ್ಯ ಬೋಧನೆ ಮುಖ್ಯ, ಸೇವೆ ಮುಖ್ಯ, ಅನೇಕರನ್ನ ನಮ್ಮ ಧರ್ಮಕ್ಕೆ ಸೇರಿಸ್ಕೊಳ್ಳೋದೇ ಮುಖ್ಯ. ನಾವು ಹೇಗೆ ಈ ದಿನ ಸುವಾರ್ತೆ ಸಾರಿ ಯೇಸು ಸ್ವಾಮಿ ಬಳಿಗೆ ಅನೇಕರನ್ನ ನಡೆಸ್ಬೇಕು, ಅವ್ರ ಆತ್ಮ ನಷ್ಟ ಹೊಂದಬಾರದು ಎಂಬುದಾಗಿ ಪರಿತಪಿಸ್ತಾ ಇದೆಯೋ ಇವತ್ತು ವಿಶ್ವ, ದೇವ್ರ ಸೇವಕರು, ದೇವ ಮಕ್ಕಳು
ಅದಕ್ಕಿಂತಲೂ ಹೆಚ್ಚಾಗಿ ಆ ದಿನದಲ್ಲಿ ಈ ಗುಂಪುಗಳವರು ಸಹ ತಮ್ಮ ಮತಕ್ಕೆ ಸೇರಿಸಿಕೊಳ್ಳಿಕ್ಕಾಗಿ ಪ್ರತಿದಿನ ಹವಣಿಸ್ತಾ ಇದ್ರು. ಸದ್ದುಕಾಯರು ಹೇಳ್ತಿದ್ರು, ನಮ್ಮ ಮತ ಸೇರ್ಕೊಳ್ರಿ, ನಾವ್ ಹೇಳುವುದು ಸರಿ, ರಾಜಕೀಯವಿದ್ರೆ ಎಲ್ಲವೂ ಸಾಧನೆ ಮಾಡಬಹುದು, ಇಲ್ದ ಹೋದ್ರೆ ಏನು ಮಾಡಕ್ಕಾಗಲ್ಲ, ಹಣ ಇರ್ಬೇಕು, ನಮ್ಗೆ ತಾಕತ್ ಇರ್ಬೇಕು, ಹಾಗಿದ್ರೆ ಸಾಫ್ಟ್ ಆಗಿ ಕೂಲ್ ಆಗಿ ಅಯ್ಯೋ ಅಪ್ಪ ಅಂತ ಪ್ರಾರ್ಥನೆ ಮಾಡ್ತಾ ಕುತ್ಕೊಂಡ್ರೆ ಆಗಲ್ಲ ಅಂತಕ್ಕಂಥ ವಾದ ಮಾಡಕ್ ಬಂದ್ರು. ಅವರೇ ಸದ್ದುಕಾಯರು. ಇನ್ನು ಫರಿಸಾಯರು ಏನ್ ಹೇಳ್ತಿದ್ರು, ಇದೆಲ್ಲಾ ವಾಕ್ಯದಲ್ಲಿ ಬರ್ದಿದ್ಯಾ, ಇದು ಮೋಶೆ ನಮ್ಮ ಪ್ರವಾದಿ ಈ ರೀತಿಯಾಗಿ ಹೇಳಿದನ, ಹಾಗೆ ಮಾಡಬಾರ್ದು, ನಾವು ದೇವ್ರ ವಾಕ್ಯಕ್ಕೆ ಮನ್ನಣೆ ಕೊಡ್ಬೇಕು, ಅನೇಕರನ್ನ ಮತಕ್ಕೆ ಸೇರಿಸ್ಕೊಳ್ಬೇಕು, ಬೋಧನೆ ಮಾಡ್ಬೇಕು, ಸಂಪ್ರದಾಯ ಆಚರಿಸ್ಬೇಕು, ನಮ್ಮ ಹಿರಿಯರು ಏನ್ ಕಲ್ಸ್ಕೊಟ್ರು ಅದನ್ನೇ ಅನುಸರಿಸ್ಬೇಕು ಎಂಬುದಾಗಿ ವಾದ ಮಾಡ್ತಕ್ಕಂಥವ್ರು, ಅವ್ರು ಧಾರ್ಮಿಕ ಉದ್ದೇಶವುಳ್ಳವರು. ಅವರು ಕೂಡ ತಮ್ಮ ಮತಕ್ಕೆ ಸೇರಿಸ್ಕೊಳಕ್ ಅವರು ಕೂಡ ಹವಣಿಸ್ತಾ ಇದ್ರು. ಇದನ್ನೆಲ್ಲ ನಾವು ಹೊಸ ಒಡಂಬಡಿಕೆ ನಿಮ್ಗೆ ಆಮೇಲೆ ವಾಕ್ಯ ತೋರಿಸ್ಬೇಕು. ಹೀಗಾಗಿ ಎರಡು ಗುಂಪುಗಳು ಪ್ರಾರಂಭ ಆದವು ಕ್ರಿಸ್ತಪೂರ್ವ 336 ನಂತರದಲ್ಲಿ. ಇವರೇ ಒಂದು ಸದ್ದುಕಾಯರು, ಇನ್ನೊಬ್ಬರು ಫರಿಸಾಯರು. ಹೀಗೆ ಬರುತ್ತಾ 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 ತಮ್ಮ ಕೆಲಸ ಕಾರ್ಯವನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹೇಗೆ ಇತ್ತು ಅವರ ಜೀವನ ಶೈಲಿ, ಅವ್ರ ಉದ್ದೇಶ ಏನು ಎಂಬತಕ್ಕಂಥದ್ದನ್ನ ಈಗ ಕೆಲವು ವಾಕ್ಯವನ್ನ ನೋಡಿ ನಾವು ಕಲ್ತ್ಕೊಳ್ಳೋಣ. ಮೊದಲನೇದಾಗಿ ನಾನು ಇಬ್ಬರಲ್ಲೂ ಇದ್ದಂತ ಕೆಲವು ವ್ಯತ್ಯಾಸವನ್ನ ಮತ್ತೊಂದ್ಸರಿ ನಾನು ಮನವರಿಕೆ ಮಾಡ್ತೇನೆ. ರಾಜಕೀಯ ಉದ್ದೇಶ ಹೊಂದಿದ್ದಂಥವರು ಸದ್ದುಕಾಯರು, ಧಾರ್ಮಿಕ ಉದ್ದೇಶ ಹೊಂದಿದ್ದಂಥವರೇ ಫರಿಸಾಯರು. ಈ ಸದ್ದುಕಾಯರು ಬಹಳಷ್ಟು ಜನ ಶ್ರೀಮಂತರು, ಹಣವುಳ್ಳವರು ಇದ್ರು. ಈ ಫರಿಸಾಯರ ಗುಂಪಿನಲ್ಲಿ ಬಹಳಷ್ಟು ಜನ ಬಡವರು, ಎಲ್ಲರೂ ಅಲ್ಲ, ಬಹಳಷ್ಟು ಮಂದಿ ಬಡವರು ಇದ್ರು, ಹಣವುಳ್ಳವರು ಅವರಲ್ಲಿ ಇರಲಿಲ್ಲ. ಸದ್ದುಕಾಯರ ಗುಂಪಿನಲ್ಲಿ ಬಹಳಷ್ಟು ಜನ ವ್ಯಾಪಾರಿಗಳಿದ್ರು, ರಾಜಕೀಯವಾಗಿ ಬಹಳ ಪ್ರಬಲವಾಗಿ ಬೆಳೆದಂತವರು ಕೂಡ, ಅಂದ್ರೆ ಅವತ್ತಿನ ಗ್ರೀಕರ ಜೊತೆಯಲ್ಲಿ ಸೇರಿ ಅಧಿಕಾರ ನಡೆಸಬಹುದು ಅನ್ನುವಷ್ಟು ಮಟ್ಟಿಗೆ ಬೆಳೆದಂತವ್ರು ಕೆಲವರು ಇದ್ರು. ಆದ್ರೆ ಫರಿಸಾಯರು ಹಾಗಲ್ಲ. ಅವ್ರಿಗೇನಿದ್ರು ಧಾರ್ಮಿಕವಾದ ಆಸಕ್ತಿ, ಸುನ್ನತಿ ಮಾಡಿಸೋದ್ರಲ್ಲಿ, ವಾಕ್ಯ ಬೋಧಿಸುವುದರಲ್ಲಿ, ತಮ್ಮ ಮತಕ್ಕೆ ಸೇರಿಸಿಕೊಳ್ಳೋದ್ರಲ್ಲಿ, ಸಾಂಪ್ರದಾಯಿಕವಾಗಿ ಬಂದಂತ ಕಟ್ಟುಪಾಡುಗಳನ್ನು ಆಚರಿಸುವುದರಲ್ಲಿ ಬಹಳ ಆಸಕ್ತಿ ಹೊಂದಿದ್ದಂಥವ್ರು ಫರಿಸಾಯರು. ಈ ಸದ್ದುಕಾಯರು ಹಿರಿ ಸಭೆಯಲ್ಲಿ, ಅಂದ್ರೆ ಸೆನೆಡ್ರಿನಲ್ಲಿ ನಾನು ಈಗಾಗ್ಲೇ ಹೇಳಿದಾಗೆ ಹೆಚ್ಚಿನ ಸ್ಥಾನ ಅವರೇ ಹೊಂದಿದೆ. 70 ಜನ ಇದ್ರು ಅಂತ ನಾನು ನಿಮ್ಗೆ ಹೇಳ್ತಾ ಬಂದೆ. ಅದ್ರಲ್ಲಿ ಹೆಚ್ಚು ಜನ ಇದ್ರು ಈ ಸದ್ದುಕಾಯರ ಗುಂಪಿನವರೇ ಇದ್ರು. ಇನ್ನು ಸ್ವಲ್ಪ ಮಂದಿ ಮಾತ್ರವೇ ಫರಿಸಾಯರ ಗುಂಪಿನ ಇದ್ರು. ಅದು ಕೆಲವೇ ಬೆರಳೆಣಿಕೆಯಷ್ಟು ಮಂದಿಗೆ ಅವ್ರ ಮಾತು ಅಲ್ಲಿ ಏನು ನಡೀತಿರ್ಲಿಲ್ಲ, ಸದ್ದುಕಾಯರ ಮಾತು ಹೆಚ್ಚಾಗಿ ನಡೀತಾ ಇತ್ತು. ಇನ್ನು ಧಾರ್ಮಿಕವಾದ ವಿಚಾರಕ್ಕೆ ಬಂದ್ರೆ, ಅವ್ರ ನಂಬಿಕೆ ವಿಚಾರಕ್ಕೆ ಬಂದ್ರೆ ಎಷ್ಟು ವ್ಯತ್ಯಾಸ ಇತ್ತು ಎಂಬುದನ್ನ ನಾವೊಂದು ವಾಕ್ಯ ಓದಿ ನಾವು ಮುಂದಕ್ಕೆ ಹೋಗೋಣ. ಅಕ್ಕ ಮಾಮೂಲಿನಂತೆ ಅಕ್ಕ ಅವ್ರು ದಯವಿಟ್ಟು ಓದ್ಬೇಕೆಂಬ ಕೇಳ್ಕೊಳ್ತೇನೆ. ಅಪೊಸ್ತಲರ ಕೃತ್ಯ 23ನೇ ಅಧ್ಯಾಯ 6-8 ವಚನಗಳನ್ನ ಓದೋಣ. ಅಪೊಸ್ತಲರ ಕೃತ್ಯ 23ನೇ ಅಧ್ಯಾಯ 6-8 ವಚನ. ಸಭೆಯವರಲ್ಲಿ ಒಂದು ಪಾಲು ಸದ್ದುಕಾಯರು, ಒಂದು ಪಾಲು ಫರಿಸಾಯರು ಇರುವುದನ್ನು ಪೌಲನು ತಿಳಿದು, ಸಹೋದರರೇ, ನಾನು ಫರಿಸಾಯನ ಮಗನು, ಸತ್ತವರೆದ್ದು ಬರುವರು ಎಂಬ ನಿರೀಕ್ಷೆಯ ವಿಷಯವಾಗಿ ನನ್ನನ್ನು ವಿಚಾರಣೆ ಮಾಡುತ್ತಾರೆ ಎಂದು ಹಿರಿಯ ಸಭೆಯಲ್ಲಿ ಕೂಗಿದನು. ಇದನ್ನು ಅವನು ಹೇಳಿದಾಗ ಫರಿಸಾಯರಿಗೂ ಸದ್ದುಕಾಯರಿಗೂ ಜಗಳ ಹುಟ್ಟಿತು. ಸಭೆಯಲ್ಲಿ ಭೇದ ಉಂಟಾಯಿತು. ಯಾಕಂದರೆ ಸತ್ತವರು ಎದ್ದು ಬರುವುದಿಲ್ಲವೆಂತಲೂ, ದೇವದೂತನಾಗಲಿ ದೇಹವಿಲ್ಲದ ಆತ್ಮವಾಗಲಿ ಇಲ್ಲವೆಂತಲೂ ಸದ್ದುಕಾಯರು ಹೇಳುವರು. ಆ ಎರಡೂ ಉಂಟೆಂದು ಫರಿಸಾಯರು ಒಪ್ಪಿಕೊಳ್ಳುವರು. ಆಗ ದೊಡ್ಡ ಕೂಗಾಟವಾಯಿತು. ಫರಿಸಾಯರ ಪಕ್ಷದವರಾದ ಶಾಸ್ತ್ರಿಗಳಲ್ಲಿ ಕೆಲವರು ಎದ್ದು, ಈ ಮನುಷ್ಯನಲ್ಲಿ ನಮಗೆ ಕೆಟ್ಟದ್ದೇನೂ ಕಾಣಬರುವುದಿಲ್ಲ, ಆತ್ಮವಾಗಲಿ ಆತ್ಮವಾಗಲಿ ದೇವದೂತನಾಗಲಿ ಅವನ ಸಂಗಡ ಮಾತಾಡಿರಬಹುದು ಎಂದು ವಾಗ್ವಾದ ಮಾಡಿದರು. ಜಗಳವು ಬಹಳ ಸಾಕು. ನಾವು ಮುಂದಕ್ಕೆ ಆಮೇಲೆ ಓದೋಣ, ಕೆಲವು ಅವಶ್ಯಕತೆ ಬಂದು. ನಾವು ಈ ವಾಕ್ಯ ಭಾಗದಲ್ಲಿ ನೋಡ್ತೀವಿ, ಇದು ಪೌಲನು ಆ ಜನರ ಮುಂದೆ ತನ್ನ ಸಾಕ್ಷಿಯನ್ನು ಹೇಳ್ಕೊಳ್ಳಿಕ್ಕೆ ನಿಂತಾಗ ಹೇಳಿದಂತ ಒಂದು ಮಾತು. ನಾನು ಕೂಡ ಫರಿಸಾಯನೇ, ಇವತ್ತು ನಾನು ಇಲ್ಲಿ ತಂದು ನಿಲ್ಸಿರೋದು, ನಾನು ಸತ್ತವರು ಎದ್ದು ಬರುತ್ತಾರೆ, ಆ ದೇವದೂತರಿದ್ದಾರೆ ಎಂಬುದಾಗಿ ಹೇಳಿದಂತ ಮಾತಿಗೋಸ್ಕರವಾಗಿ ನನ್ನನ್ನು ಇಲ್ಲಿ ತಂದು ನಿಲ್ಸಿದರೆ, ನಾನು ಏನಂತ ತಪ್ಪು ಮಾಡಿದ್ದೇನೆ, ನಾನು ಕೂಡ ಒಬ್ಬ ಫರಿಸಾಯನು ಎಂಬುದಾಗಿ ಅದು ಸಭೆ ಮುಂದೆ ಹೇಳಿದಾಗ ಅಲ್ಲಿದ್ದಂತ ವಿರೋಧ ಮಾಡ್ತಿದ್ದವ್ರು,
ಅವನ ಸಾಯಿಸ್ಬೇಕು, ಅವನನ್ನು ಸಾಯಿಸಿದ ಹೊರತು ನಾವು ಬಾಯಿಗೆ ನೀರು ಕೂಡ ಬಿಡಲ್ಲ, ಊಟ ಮಾಡಲ್ಲ ಎಂಬ ಶಬ್ದ ಮಾಡಿದ್ದಂಥವರು ಯಾವಾಗ ಪೌಲನು ನಾನು ಕೂಡ ಒಬ್ಬ ಫರಿಸಾಯನು ಎಂದು ಹೇಳಿದ್ನೋ, ಇದ್ದಕ್ಕಿದ್ದ ಹಾಗೆ ಅವ್ರ ಮನಸ್ಸು ಬದಲಾವಣೆ ಆಗೋಯ್ತು. ಏನಂತ, ಅಯ್ಯೋ ನಾವು ವಿರೋಧಿಸ್ತಿರ್ತಕ್ಕಂಥ ಈ ಮನುಷ್ಯನು ನಮ್ಮ ಗುಂಪಿಗೆ ಸೇರಿದವನೇ, ಅವನು ಫರಿಸಾಯನು ಅಂದ್ರೆ ನಮ್ಮ ಕಡೆ ನಾವ್ ಏನ್ ಹೇಳ್ತೀವೋ ಅದನ್ನೇ ಹೇಳ್ತಕ್ಕಂಥವ್ನು ಅವನು ಕೂಡ. ಹಾಗಾದ್ರೆ ಇವನನ್ನು ಅನ್ಯಾಯವಾಗಿ ಶಿಕ್ಷೆ ಕೊಡುವುದು ತಪ್ಪಲ್ವೇ? ಇದು ಈ ಈ ಸದ್ದುಕಾಯರ ಕೆಲಸ, ಇವ್ರು ಸರಿ ಇಲ್ಲ ಎಂಬುದಾಗಿ ಹೇಳಿ ಅವರು ಪೌಲನ ಪರವಾಗಿ ಮಾತಾಡಕ್ ಶುರು ಮಾಡಿದ್ರು. ಸದ್ದುಕಾಯರು ಮಾಮೂಲಿನಂತೆ ವಿರೋಧ ಮಾಡಕ್ ಶುರು ಮಾಡಿದ್ರು. ಈಗ ಪೌಲನನ್ನು ವಿರೋಧ ಮಾಡೋಕ್ಕಿಂತ ಹೆಚ್ಚಾಗಿ ಇವರಿಬ್ಬರ ಮಧ್ಯದಲ್ಲಿ ಜಗಳ ಬಹಳ ದೊಡ್ಡದಾಗೋಯ್ತು. ದೇವ್ರ ಚಿತ್ತ ಅದಾಗಿತ್ತು. ಪೌಲನು ಸೇಫ್ ಆದ, ಅವನನ್ನು ಬಿಟ್ರು, ಇವರಿಬ್ಬರು ಜಗಳ ಆಯ್ತು. ಯಾವ ವಿಚಾರದಲ್ಲಿ ಜಗಳ ಆಯ್ತು ನಾವು ಅಲ್ಲೇ ಓದ್ತೀವಿ. ಸಭೆಯ ಒಂದು ಪಾಲು ಸದ್ದುಕಾಯರಿದ್ರು, ಇನ್ನೊಂದು ಪಾಲು ಫರಿಸಾಯರಿದ್ರು. ಪೌಲನು ತಿಳಿಸಿದನು, ಸಹೋದರರೇ, ನಾನು ಫರಿಸಾಯನ ಮಗನು. ಸತ್ತವರೆದ್ದು ಬರುವರು ಎಂಬ ನಿರೀಕ್ಷೆಯ ವಿಷಯವಾಗಿ ನನ್ನನ್ನು ವಿಚಾರಣೆ ಮಾಡುತ್ತಾರೆ ಎಂದು ಹಿರಿ ಸಭೆಯಲ್ಲಿ ಕೂಗಿದನು. ಇದನ್ನು ಅವನು ಹೇಳಿದಾಗ ಫರಿಸಾಯರಿಗೂ ಸದ್ದುಕಾಯರಿಗೂ ಜಗಳ ಹುಟ್ಟಿತು. ಯಾಕಂದ್ರೆ ಸತ್ತವರು ಎದ್ದು ಬರುವುದಿಲ್ಲ, ಸತ್ತ ಮೇಲೆ ಇನ್ನ ಏನೂ ಇಲ್ಲ, ಸಾವೇ ಅಂತಿಮ ಎಂಬುದಾಗಿ ನಂಬಿದ್ದವರು ಸದ್ದುಕಾಯರು. ಅದು ಅವ್ರ ನಂಬಿಕೆ. ಯಾಕಂದ್ರೆ ಅವ್ರು ಧಾರ್ಮಿಕವಾದ್ರಲ್ಲಿ ಇಷ್ಟ ಇಲ್ಲ, ರಾಜಕೀಯವಾದ ಉದ್ದೇಶ ಅವ್ರಿಗೆ ಹೊಂದಿದ್ರಿಂದ ಈ ಸತ್ತರೇನು ಬದುಕಿದ್ರೇನು ಯಾರಿದ್ರೆ ಇದೇನು ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಅವ್ರಿಗೆ ಆಸಕ್ತಿನೇ ಇಲ್ಲ. ಅವ್ರಿಗೇನು, ನಮಗೆ ಅಧಿಕಾರ ಬೇಕು, ನಾವು ನಮ್ಮ ದೇಶದ ರಾಜರಾಗ್ಬೇಕು, ನಾವು ನಮ್ಮ ದೇಶದ ಆಳ್ಬೇಕು, ಅಷ್ಟೇ ಅವ್ರ ತಲೆಯಲ್ಲಿ ಇದ್ದಿದ್ದು. ಹಾಗಾಗಿ ದೇವದೂತರು ಇಲ್ಲ, ಸತ್ತವರು ಎದ್ದು ಬರೋದಿಲ್ಲ, ಸತ್ತಾದ್ಮೇಲೆ ಇನ್ನೊಂದು ಜೀವನನೂ ಇಲ್ಲ, ಮರಣ ನಂತರ ಜೀವ ಇಲ್ಲ, ಇದ್ಯಾವುದು ಇದೆಲ್ಲ ಸುಮ್ಮನೆ ಕಟ್ಟುಪಾಡಿದು ಎಂಬುದಾಗಿ ತಿರಸ್ಕಾರ ಮಾಡಿದಂಥವ್ರು ಸದ್ದುಕಾಯ. ಇನ್ನು ಇವೆರಡೂ ಇದೆ ಎಂಬುದಾಗಿ ಹೇಳ್ತಕ್ಕಂಥವರೇ ಫರಿಸಾಯರು. ಅಲ್ಲೇ ವಾಕ್ಯದಲ್ಲಿ ಓದ್ತೀವಿ ನಾವು ಮುಂದಕ್ಕೆ, ಏನಂತ, ಸತ್ತವರು ಎದ್ದು ಬರುವುದಿಂತಲೋ ದೇವದೂತನಾಗಲಿ ದೇಹವಿಲ್ಲದ ಆತ್ಮವಾಗಲಿ ಇಲ್ಲವೆಂತಲೂ ಸದ್ದುಕಾಯರು ಹೇಳುವರು. ಈ ಎರಡೂ ಉಂಟೆಂದು ಫರಿಸಾಯರು ಒಪ್ಪಿಕೊಳ್ಳುವರು. ಅಲ್ಲಪ್ಪ, ದೇವದೂತರು ಅಂತಕ್ಕಂಥವ್ರು ಇದ್ದಾರೆ, ಸತ್ತ ನಂತರದಲ್ಲಿ ಜೀವನ ಇದೆ, ಸಾವೇ ಅಂತಿಮ ಅಲ್ಲ. ನಾವು ಸ್ವಾಮಿಯ ಬಳಿಯಲ್ಲಿ ಜೀವನ ಮಾಡ್ಲಿಕ್ಕೆ ಹೋಗ್ತೇವೆ, ಆತ್ಮಕ್ಕೆ ಸಾವಿಲ್ಲ, ಆತ್ಮಕ್ಕೆ ನಿತ್ಯ ಕಾಲಕ್ಕೂ ಜೀವ ಇದೆ. ಇಲ್ಲ ನಿತ್ಯ ನರಕಕ್ಕೆ ಹೋಗ್ಬೇಕು, ಇಲ್ಲ ನಿತ್ಯ ಸ್ವರ್ಗಕ್ಕೆ ಹೋಗ್ಬೇಕು. ಈ ಆತ್ಮ ಇಲ್ಲ ಅಂತ ಹೇಳಿದ್ರೆ ಅದು ತಪ್ಪು, ಅದು ಪಾಷಾಂಡ ಬೋಧನೆ ಎಂಬುದಾಗಿ ಹೇಳ್ತಕ್ಕಂಥವ್ರು ಫರಿಸಾಯರು. ಹೀಗೆ ಇವರಿಬ್ಬರ ಮಧ್ಯದಲ್ಲಿ ಒಬ್ರು ಕಂಡ್ರೆ ಒಬ್ರಿಗೆ ಆಗ್ತಿರ್ಲಿಲ್ಲ. ಒಬ್ರು ರಾಜಕೀಯ ಉದ್ದೇಶ, ಇನ್ನೊಬ್ರು ಧಾರ್ಮಿಕ ಉದ್ದೇಶ. ಒಬ್ರು ಮೋಶೆಯ ಧರ್ಮಶಾಸ್ತ್ರವನ್ನು ಬಹಳವಾಗಿ ಹಿಡ್ಕೊಂಡಿದ್ದವರು ಫರಿಸಾಯರು. ಅದಕ್ಕೆ ವಿರೋಧವಾಗಿ ಅದೆಲ್ಲ ನಮಗೆ ಬೇಕಾಗಿಲ್ಲ, ನಮ್ಮ ದೇಶನೇ ಮುಖ್ಯ, ನಮ್ಮ ರಾಜ್ಯ ಮುಖ್ಯ, ನಮ್ಮ ಆಡಳಿತ ಮುಖ್ಯ ಎಂದು ಕೇಳ್ತಕ್ಕಂಥವ್ರು. ಹೀಗೆ ಬಹಳ ದೊಡ್ಡ ವ್ಯತ್ಯಾಸ. ಇನ್ನೊಂದು ವಾಕ್ಯವನ್ನ ಓದೋಣ. ಇಷ್ಟು ಒಬ್ರಿಗೊಬ್ರು ಕಚ್ಚಾಡುವಷ್ಟು ಮಟ್ಟಿಗೆ ಇವ್ರು ಕಂಡ್ರೆ ಅವ್ರಿಗಾಗಲ್ಲ, ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ತುಂಬಾ ವಿರೋಧ ಮಾಡ್ತಾ ಇದ್ರು. ನೀವು ಇಲ್ಲೇ ನೋಡಿ, ಬಹಳ ಜಗಳ ಉಂಟಾಯ್ತು ಅಂತ ಓದ್ತೀವಿ. ಹಾಗಿದ್ದಂತ ಮನುಷ್ಯರು ಎಲ್ಲಿಗ್ ಬಂದ್ರು? ಮತ್ತಾಯನ ಸುವಾರ್ತೆ 22ನೇ ಅಧ್ಯಾಯ 23ನೇ ವಚನ. ಅದೇ ದಿನದಲ್ಲಿ ಸದ್ದುಕಾಯರು ಆತನ ಬಳಿಗೆ ಬಂದರು. ಇವರು ಪುನರುತ್ಥಾನವಿಲ್ಲ ಅನ್ನುವರು. ಇವರು ಆತನಿಗೆ ಪ್ರಶ್ನೆ ಮಾಡಿದ್ದೇನೆಂದರೆ, ಬೋಧಕನೇ, ಒಬ್ಬನು ಮಕ್ಕಳಿಲ್ಲದೆ ಸತ್ತರೆ ಅವನ ಹೆಂಡತಿಯನ್ನು ಅವನ ತಮ್ಮನು ಮದುವೆ ಮಾಡಿಕೊಂಡು ತನ್ನ ಅಣ್ಣನಿಗೆ ಸಂತಾನವನ್ನು ಪಡೆಯಬೇಕೆಂದು ಮೋಶೆಯು ಹೇಳಿದನಷ್ಟೆ. ಆದ್ರೆ ನಮ್ಮಲ್ಲಿ 7 ಮಂದಿ ಅಣ್ಣ. ಓಕೆ, ಮುಂದಕ್ಕೆ ಅದು ಹೇಳ್ತಾ ಹೋಗುತ್ತೆ. ಮುಂದಕ್ಕೆ ಬಹಳ ದೊಡ್ಡ ವಿಚಾರ ಇದೆ. ಈ ಸದ್ದುಕಾಯರು ಮಾತ್ರ ಬಂದ್ರು ಅಂತ ನಾವು ವಾಕ್ಯದಲ್ಲಿ ಹೋಗ್ತೀವಿ ನೋಡ್ರಿ. ಇವ್ರಿಗೆ ಸತ್ತ ಮೇಲೆ ಜೀವನ ಇಲ್ಲ, ಸತ್ತಿದ್ದೇ ಅಂತಿಮ, ಸಾವೇ ಅಂತಿಮ ಅಂತ ನಂಬಿದ್ರಿಂದ ಯೇಸು ಸ್ವಾಮಿ ಬೋಧನೆ ಮಾಡುವಾಗ ಏನ್ ಹೇಳ್ತಿದ್ರು? ಮನುಷ್ಯನ ಆತ್ಮಕ್ಕೆ ಸಾವಿಲ್ಲ, ನಿಮ್ಮ ಆತ್ಮಗಳ ರಕ್ಷಣೆಗೋಸ್ಕರವಾಗಿ ದೇವ್ರ ಕಡೆ ತಿರುಗಿಕೊಳ್ರಿ ಎಂಬುದಾಗಿ ಬೋಧನೆ ಮಾಡ್ತಿದ್ದನ್ನು ಕೇಳಿ ಇವರಿಗೆ ಹುಚ್ಚೆದ್ದಂಗಾಯ್ತು. ಅಯ್ಯೋ, ಈ ಮನುಷ್ಯನು ಫರಿಸಾಯರ ಕಡೆ ಮಾತಾಡ್ತಾನಲ್ಲ, ಫರಿಸಾಯರಿಗೆ ಸಪೋರ್ಟ್ ಮಾಡ್ದಂಗ್ ಮಾತಾಡ್ತಿದ್ದಾನಲ್ಲ ಇವನು, ನಮ್ಗೆಲ್ಲಾದ್ರೂ ಸಪೋರ್ಟ್ ಮಾಡ್ಬೇಕಾಗಿತ್ತು, ನಮ್ ಬಿಟ್ಟು ವಿರುದ್ಧ ಮಾತಾಡ್ತಾನ ಅಂತ ಹೇಳಿ, ಇದಕ್ಕೇನಾದ್ರು ಒಂದು ಉಪಾಯ ಮಾಡ್ಬೇಕು. ಈಗ ಇವನ ಹತ್ರಕ್ಕೆ ಹೋಗಿ ಸರಿಯಾದ ಒಂದು ಟ್ರಿಕ್ಕಿ ಕ್ವಶನ್ ಕೇಳಿ ಅವನನ್ನು ಹಿಡಿದು, ಅದು ಎಲ್ಲ ಊಹೆ, ಯಾವುದು ನಿಜವಾದದ್ದಲ್ಲ,
ಇಟ್ಸ್ ಆಲ್ ಇಮ್ಯಾಜಿನ್ ಸ್ಟೋರಿ. ಇಟ್ ವಾಸ್ ನಾಟ್ ಹ್ಯಾಪನ್, ಇಟ್ ಇಸ್ ಸ್ಟೋರಿ. ಹೋಗಿ ಅವ್ನ ಕಥೆ ಹೇಳಕ್ ಶುರು ಮಾಡ್ತಾನೆ. ಒಬ್ಬ ಮನುಷ್ಯ ಇದ್ದ, ಅವನು ಮದ್ವೆ ಆದ, ಅದಾದ್ಮೇಲೆ ಅವನು ಸತ್ತೋದ. ಯಹೂದಿಗಳ ಸಂಪ್ರದಾಯದ ಪ್ರಕಾರವಾಗಿ ಅವನ ಮಕ್ಕಳಿಂದನೇ ಸತ್ರೆ ಅವನ ತಮ್ಮ, ಅವನ ಸಹೋದರ ಅವಳನ್ನೇ ಮದುವೆ ಆಗ್ಬೇಕಾಗಿತ್ತು. ಅವನ ಹೆಸರು, ಆ ಸತ್ತು ಹೋದವನ ಹೆಸರು ಉಳಿಲಿಕ್ಕೋಸ್ಕರವಾಗಿ ಅವಳಿಂದ ಇವನು ಸಂತಾನವನ್ನು ಪಡೀಬೇಕು. ಅದು ಅವ್ರ ಸಂಪ್ರದಾಯ. ಮೋಶೆ ಧರ್ಮಶಾಸ್ತ್ರದಲ್ಲಿ ಕೂಡ ಹಾಗೆ ಓದ್ತೇವೆ ನಾವು. ಯಹೂದನ ಕುರಿತಾಗಿ ನಾವು ಓದ್ತಾ ಬಂದ್ರೆ ಹಳೆ ಒಡಂಬಡಿಕೆ ಚರಿತ್ರೆ ಇದೆಲ್ಲ ನಿಮಗೆ ಗೊತ್ತಿದೆ. ಯಹೂದನ ಕತೆ ಏನಾಯ್ತು, ತಾಮರಳು ಹೇಗೆ ಯಹೂದನಿಂದ ಸಂತತಿಯನ್ನು ಪಡೆದ್ಲು, ಇದೆಲ್ಲ ನಮಗೆ ಗೊತ್ತಿದೆ, ನಾನು ಹೇಳಲಿಕ್ಕೆ ಹೋಗೋದು. ಸೊ ಹಾಗಾಗಿ ಇವ್ರು ಕೇಳೋ ಪ್ರಶ್ನೆ ಏನು, ಒಬ್ಬ ಸತ್ತ, ಅವನಿಗೆ ಮಕ್ಳಿರ್ಲಿಲ್ಲ. ಎರಡನೇ ಮದುವೆ ಮಾಡ್ಕೊಂಡ, ಅವನಿಗೂ ಮಕ್ಳಿಲ್ಲ, ಅವನು ಸತ್ತ. ಮೂರನೇ ಮದುವೆ ಮಾಡ್ಕೊಂಡ, ಅವನು ಸತ್ತ, ಅವನಿಗೂ ಮಕ್ಳಿರ್ಲಿಲ್ಲ. ಹೀಗೆ 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 ಅನೇಕರು ಮದುವೆ ಮಾಡ್ಕೊಂಡ್ರು, ಕೊನೆಗೆಲ್ಲ ಸತ್ತೋದ್ರು, ಯಾರಿಗೂ ಮಕ್ಳಾಗ್ಲಿಲ್ಲ. ಈಗ ನೀವ್ ಹೇಳ್ತಿರಲ್ಲ ಸತ್ತ ನಂತರದಲ್ಲೂ ಜೀವನ ಇದೆ ಅಂತ ಹೇಳಿ, ಪರಲೋಕಕ್ಕೆ ಹೋಗ್ತೀವಿ ಅಂತ ಹೇಳಿ. ಪರಲೋಕದಲ್ಲಿ ಇವಳು ಯಾರ ಹೆಂಡತಿ ಹೇಳು ಅಂತ. ಇದು ಅವ್ರ ಸಮಸ್ಯೆ ಕೇಳಲಿಕ್ಕೆ ಬಂದಿದ್ದಲ್ಲ, ಅವ್ರ ನಂಬಿಕೆಗೆ ವಿರುದ್ಧವಾಗಿ ಇದೆ. ನಾವು ನಂಬಿರೋದಕ್ಕೆ ವಿರುದ್ಧವಾಗಿ ನೀನ್ ಮಾತಾಡ್ತಿದ್ದಿ ಅಂತ ಹೇಳಿ ಯೇಸು ಸ್ವಾಮಿನ ಸಿಕ್ಕಾಕ್ಸಿ ಈ ಮೂಲಕವಾಗಿ ಆತನಿಗೆ ಮರಣದಂಡ ಬೀಳ್ಸೋಣ, ಅವನು ಸರಿ ಇಲ್ಲ ಎಂದಾಗ ಇಡೀ ಜನರು ಸಾಬೀತು ಮಾಡೋಣ ಎಂದಾಗ ಬಂದಂತೆ. ಫರಿಸಾಯರು ಬರ್ಲಿಲ್ಲ, ನೀವು ಗಮನಿಸ್ಬೇಕು. ನಾವ್ ಇದನ್ನ ಯಾರು ಗಮನಿಸಲ್ಲ. ಸದ್ದುಕಾಯರು ಬಂದಿದ್ರು, ಫರಿಸಾಯರು ಬಂದಿದ್ರು ಅನ್ನೋ ಅಂತ ತಿಳ್ಕೊಳ್ತೀವಿ. ಸದ್ದುಕಾಯರು ಮಾತ್ರ ಬಂದಿದ್ರು, ಯಾಕಂದ್ರೆ ಇದನ್ನ ಅವ್ರು ನಂಬೋದಿಲ್ಲ. ಯೇಸು ಸ್ವಾಮಿ ಆ ಕರ್ತನು, ನಮ್ಮ ದೇವರು, ನಮ್ಮ ಆರಾಧ್ಯ ದೈವ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸ್ನೇಹಿತ, ಪ್ರಿಯ ಸ್ವಾಮಿ ಎಂತ ಉತ್ತರ ಕೊಟ್ರು ಅಂದ್ರೆ, ನನ್ ನಿಜವಾಗ್ಲು ನನ್ಗೆ ಇನ್ನು 10 ಬ್ರೈನ್ ನನ್ಗಿದ್ರು ಕೂಡ ನಮ್ಗ ಆಲೋಚನೆ ಬರ್ತಿರ್ಲಿಲ್ವೇನು. ಸ್ವಾಮಿ ಎಷ್ಟು ಮಟ್ಟಿಗೆ ಸರಳವಾಗಿ ಹೇಳಿದ್ರು ಅಂದ್ರೆ, ನೋಡು ಮನುಷ್ಯನೇ, ಸದ್ದುಕಾಯರು, ಈ ಮದ್ವೆ ಮಾಡ್ಕೊಳ್ಳೋದು, ಮಕ್ಳು ಹಡಿಯೋದು ಎಲ್ಲ ಈ ಭೂಮಿಗೆ ಸಂಬಂಧಪಟ್ಟದ್ದೆ. ಸತ್ತ ನಂತರದಲ್ಲಿ ಮನುಷ್ಯನಿಗೆ ಮದ್ವೆನೂ ಇಲ್ಲ, ಮಕ್ಕಳು ಇಲ್ಲ, ಹೆಂಡತಿ ಅನ್ನೋ ವ್ಯಾಮೋಹ ಇಲ್ಲ, ಗಂಡ ಅಂತ ವ್ಯಾಮೋಹ ಇಲ್ಲ, ಅಲ್ಲಿ ಇದು ಯಾವುದು ಇಲ್ಲಪ್ಪ ಅಂತ. ಬಹುಶಃ ಯೇಸು ಸ್ವಾಮಿ ಸ್ಥಾನದಲ್ಲಿ ಬೇರೆ ಯಾರಿದ್ರು ಕೂಡ, ಎಂಥ ಪಂಡಿತನೇ ಇದ್ರು ಕೂಡ ಆತನನ್ನು ಹಿಡಿದು ಬಿಡ್ತಿದ್ರು. ಅಲ್ಲೇ ಆತನ ಜೀವಿತ, ಅವನ ಸೇವೆ ಕೊನೆ ಆಗ್ತಿತ್ತು. ಸ್ವಾಮಿ ಹಾಗೆ ಹೇಳಿದ್ರು, ಇದು ತಿಳಿದಿದ್ದೇವೆ. ಇನ್ನು ಫರಿಸಾಯರು ಕೂಡ ಅನೇಕ ಸಮಯದಲ್ಲಿ ಬಂದು ಅವರು ಕೂಡ ಅವ್ರ ವಿಷಯದಲ್ಲಿ ಅವರು ಪ್ರಶ್ನೆ ಮಾಡೋದನ್ನ ನಾವು ಓದ್ತೇವೆ. ಈಗ ನಿಮಗೆ ಕೆಲವು ವಾಕ್ಯಗಳನ್ನ ನಾನು ನಿಮ್ಗೆ ತೋರ್ಸಕ್ ಹೋಗ್ತೇನೆ. ಹೇಗೆ ಈ ಫರಿಸಾಯರು ಶಾಸ್ತ್ರಿಗಳ ಬಗ್ಗೆ ಆಮೇಲೆ ಹೇಳ್ತೀನಿ, ಅದ್ರ ಸದ್ಯಕ್ಕೆ ಅವ್ರ ಪದನ ಬರ್ದಿದೆ, ಹೇಗೆ ಒಂದಾಗಿ ಬಂದ್ರು. ಕೆಲವು ವಾಕ್ಯ ಓದೋಣ, ಒಂದು 2-3 ವಾಕ್ಯ ಓದೋಣ. ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯ 1ರಿಂದ ಕೆಲವು ವಚನಗಳನ್ನ ಓದಿ. ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯ 1ರಿಂದ. ಈಗಾಗ್ಲೇ ಒಂದ್ಸರಿ ಓದಿದ್ದೇವೆ, ಇನ್ನೊಂದ್ಸರಿ ಓದಿ. ಆಗ ಯೇಸು ಯೆರೂಸಲೇಮಿನಿಂದ ಫರಿಸಾಯರು ಶಾಸ್ತ್ರಿಗಳು ಯೇಸುವಿನ ಬಳಿಗೆ ಬಂದು, ನಿನ್ನ ಶಿಷ್ಯರು ಹಿರಿಯರಿಂದ ಬಂದ ಸಂಪ್ರದಾಯವನ್ನು ಯಾಕೆ ಮೀರುತ್ತಾರೆ? ಅವರು ಕೈ ತೊಳಕೊಳ್ಳದೆ ಆಹಾರ ತೆಗೆದುಕೊಳ್ಳುತ್ತಾರಲ್ಲ ಎಂದು ಕೇಳಿದ್ದಕ್ಕೆ ಆತನು ಅವರಿಗೆ ಉತ್ತರ ಕೊಟ್ಟದ್ದೇನೆಂದರೆ, ನೀವು ಸಹ ನಿಮ್ಮ ಸಂಪ್ರದಾಯದ ನಿಮಿತ್ತ ದೇವರ ಆಜ್ಞೆಯನ್ನು ಯಾಕೆ ಮೀರುತ್ತೀರಿ? ಹೇಗೆಂದರೆ, ತಂದೆ ತಾಯಿಗಳನ್ನು ಸನ್ಮಾನಿಸಬೇಕಂತಲೂ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ ಮರಣದಂಡನೆ ಆಗಬೇಕಂತಲೂ ದೇವರು ಹೇಳಿದ್ದಾನೆ. ನೀವು ಯಾವನಾದರೂ ಇಲ್ಲಿ ಫರಿಸಾಯರು ಮತ್ತು ಶಾಸ್ತ್ರಿಗಳು ಇಬ್ರು ಒಟ್ಟಾಗಿ ಬಂದು ಇವರ ನಂಬಿಕೆಗೆ ಅನುಸಾರವಾಗಿ ಇವ್ರು ಕೇಳ್ತಾ ಇದ್ರು ಏನಂತ, ನಿನ್ನ ಶಿಷ್ಯರು ಕೈ ತೊಳ್ಕೊಳ್ದೇನೆ ಊಟ ಮಾಡ್ತಾರೆ, ತಪ್ಪಲ್ವಾ ಇದು? ಅದು ಈ ವಾಕ್ಯದಲ್ಲಿ ಹೇಳ್ತದೆ, ನಮ್ಮ ಹಿರಿಯರಿಂದ ಬಂದ ಸಂಪ್ರದಾಯ ಅಂತ ಹೇಳ್ತದೆ ಹೊರತು ಮೋಶೆಯ ಧರ್ಮಶಾಸ್ತ್ರ ಈಗ ಹೇಳ್ತದೆ ಎಂದಾಗ ಅವ್ರು ಹೇಳಿದ್ರು. ಯಾಕಂದ್ರೆ ದೇರ್ ವರ್ ಮೆನಿ ಸೆಟ್ ಆಫ್ ರೂಲ್ಸ್, ದೇರ್ ವರ್ ಮೆನಿ ಸೆಟ್ ಆಫ್ ಟ್ರೆಡಿಷನ್ಸ್. ಸಾಂಪ್ರದಾಯಿಕವಾಗಿ ಮೂಢ ಗೊಡ್ಡು ನಂಬಿಕೆ ಯಹೂದಿಗಳಲ್ಲೂ ಇತ್ತು. ಫರಿಸಾಯರು ಅದನ್ನೇ, ಅವರು ದೇವ್ರ ವಾಕ್ಯದಲ್ಲಿ ಬರ್ದಿದೆ, ಮೋಶೆ ಧರ್ಮಶಾಸ್ತ್ರ ಅಂತ ಹೇಳಲಿಲ್ಲ, ನಮ್ಮ ಹಿರಿಯರು ಕಲಿಸ್ಕೊಟ್ಟಂತ ಆಚರಣೆ ಊಟ ಮಾಡ್ತಾರೆ ಎಂಬುದಾಗಿ. ಆದುದ್ರಿಂದ ನೀನ್ ಹೇಳು ಅಂತ ಯೇಸು ಸ್ವಾಮಿ ಹೇಳಿದ್ರು. ಅಯ್ಯೋ ಮೂರ್ಖರೇ, ಫರಿಸಾಯರೇ, ನೀನ್ ಎಷ್ಟು ದಿನ ನಿಮ್ಗೆ ಹೇಳಿ? ನೀವ್ ಹೇಳ್ತೀರಿ ನಿಮ್ಮ ಮೋಶೆ ಧರ್ಮಶಾಸ್ತ್ರ ಪ್ರಕಾರವಾಗಿ ದೇವರಿಗೆ ಮೀಸಲಾಗಿ ಕೊಟ್ಟೆ
ಆ ಹಣ ನನ್ನ ತಂದೆ ತಾಯಿಗಳನ್ನು ನನ್ನ ತಂದೆ ತಾಯಿಗಳನ್ನು ಸನ್ಮಾನ ಮಾಡ್ಲಿಕ್ಕೆ ಅಥವಾ ಅವರಿಗೋಸ್ಕರ ಕೊಡ್ಬೇಕಾದದ್ದು, ಆದ್ರೆ ನಾನು ದೇವ್ರಿಗೆ ಕೊಟ್ಟಿದ್ದೀನಿ, ಏನು ತಪ್ಪಿಲ್ಲ ಅಂತ ಹೇಳ್ತೀರಾ. ಆದ್ರೆ ನೀವು ಧರ್ಮಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದನ್ನೇ ಮೀರ್ತಾ ಇದ್ದೀರಿ. ಇದು ನಿಮ್ಮ ದೇವರ ವಾಕ್ಯವನ್ನು ಕಲಿಸುವ ರೀತಿನ ಇದು ಸರಿನಾ? ಇದು ನೀವು ಮಾಡ್ತಿರೋ ತಪ್ಪಲ್ವೇ ಅಂತ ಹೇಳಿ ಯೇಸು ಸ್ವಾಮಿ ಅನೇಕ ಸಮಯದಲ್ಲಿ ಅವ್ರು ತಿದ್ದಕ್ ಪ್ರಯತ್ನ ಪಟ್ರು, ಆದ್ರೂ ಒಪ್ಕೊಳ್ಳಿಲ್ಲ. ಸತ್ಯವಾದ ವಿಚಾರ ಮೋಶೆ ಧರ್ಮಶಾಸ್ತ್ರ ಏನ್ ಹೇಳ್ತೀನಿ ಅಂದ್ರೆ, ನಾವು ವಿಮೋಚನ ಕಂಡ 20ನೇ 12ನೇ ವರ್ಷದಲ್ಲಿ ಓದೋದ್ ಬೇಡ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸು, ಬದುಕುವಿ ಅಥವಾ ದೇವ್ರ ನೇಮಿ ಮೇಲಾಗ್ತದೆ, ನಿನಗೆ ಆಶೀರ್ವದಿಸ್ತದೆ, ನಿನ್ನ ಆಯಸ್ಸು ಹೆಚ್ಚುವುದು ಅಂತ ಬರೆದಿದೆ. ಆದ್ರೆ ಅದನ್ನು ಬಿಟ್ಟು ಸಾಂಪ್ರದಾಯಿಕವಾಗಿ ಕಟ್ಟುಪಾಡಿಂದ ಬಂದದ್ದನ್ನ ಹೇಳ್ತಿದ್ದೀರಲ್ಲ ಎಂದು ಹೇಳಿ ಆಗ್ಲೂ ಕೂಡ ಅವ್ರು ಸುಮ್ಮನೆ. ಇನ್ನೊಂದು ಸಾರಿ ಅವ್ರು ಬಂದ್ರು, ಮತ್ತೆ ಬರೆಸುವಾರ್ತೆ 12ನೇ ಅಧ್ಯಾಯ 1ರಿಂದ ಓದಿ. ಮತ್ತೆ ಬರೆಸುವಾರ್ತೆ 12ನೇ ಅಧ್ಯಾಯ 1ರಿಂದ. ಆ ಕಾಲದಲ್ಲಿ ಯೇಸು ಸಬ್ಬತ್ ದಿನದಲ್ಲಿ ಪೈರಿನ ಹೊಲಗಳನ್ನು ಹಾದು ಹೋಗುತ್ತಿರುವಾಗ ಆತನ ಶಿಷ್ಯರು ಹಸಿದು ತೆನೆಗಳನ್ನು ಮುರುಕೊಂಡು ತಿನ್ನುತ್ತಿದ್ದರು. ಫರಿಸಾಯರು ಅದನ್ನು ಕಂಡು, ನೋಡು, ನಿನ್ನ ಶಿಷ್ಯರು ಸಬ್ಬತ್ ದಿನದಲ್ಲಿ ಮಾಡಬಾರದ ಕೆಲಸವನ್ನು ಮಾಡುತ್ತಾರೆ ಎಂದು ಆತನಿಗೆ ಹೇಳಿದರು. ಆತನು ಅವರಿಗೆ, ದಾವೀದನು ತಾನು ತನ್ನ ಸಂಗಡ ಇದ್ದವರು ಹಸಿದಾಗ ಏನೋ ಮಾಡಿದನೆಂಬುದನ್ನು ನೀವು ಓದಲಿಲ್ಲವೋ? ಅವನು ದೇವರ ಮಂದಿರದೊಳಕ್ಕೆ ಹೋಗಿ ಯಾಜಕರು ಮಾತ್ರವೇ ಹೊರತು ತಾನಾಗಲಿ ತನ್ನ ಸಂಗಡ ಇದ್ದವರಾಗಲಿ ತಿನ್ನಬಾರದಾಗಿದ್ದ ನೈವೇದ್ಯದ ರೊಟ್ಟಿಗಳನ್ನು ತಿಂದನಲ್ಲವೇ? ಇದಲ್ಲದೆ ಓದ್ಲಾ? ಇದಲ್ಲದೆ ಸಬ್ಬತ್ ದಿನದಲ್ಲಿ ಯಾಜಕರು ದೇವಾಲಯದಲ್ಲಿ ಸಬ್ಬತ್ ದಿನವನ್ನು ಮಿಕ್ಕಾದ ದಿನಗಳಂತೆ ಮಾಡಿದಾಗಿಯೂ ಅವರು ತಪ್ಪಿಗೆ ಗುರಿಯಾಗುವುದಿಲ್ಲ. ಇದನ್ನು ನೀವು ಧರ್ಮಶಾಸ್ತ್ರದಲ್ಲಿ ಓದಲಿಲ್ಲವೋ? ಅವರು ಯೇಸು ಸ್ವಾಮಿಯ ಹತ್ರಕ್ಕೆ ಬಂದು ಅವ್ರು ಕೇಳಿದ್ದೇನು, ನಿನ್ನ ಶಿಷ್ಯರು ತಪ್ಪು ಮಾಡ್ತಾ ಇದ್ದಾರೆ, ಅಪರಾಧ ಮಾಡಿದ್ದಾರೆ, ಅದ್ರ ಪ್ರಕಾರ ಶಿಕ್ಷೆ ಆಗ್ಬೇಕು. ಏನು, ಅವರು ತೆನೆ ಹೊಲದಲ್ಲಿ ಹಾದು ಹೋಗುವಾಗ ಪೈರನ್ನು ಕಿತ್ಕೊಂಡು ತಿಂತಾರಲ್ಲ, ಸರಿನಾ ಇದು ಅಂತ, ಅಪರಾಧ ಅಂತೇಳಿ. ನೋಡಿ, ಈ ಫರಿಸಾಯರು ಸದ್ದುಕಾಯರಾಗ್ಲಿ 100ಕ್ಕೆ 100ರಷ್ಟು ಮೋಶೆ ಧರ್ಮಶಾಸ್ತ್ರವನ್ನು ಪಾಲನೆ ಮಾಡೋದು ನಾವು ಎಂಬುದಾಗಿ ಹೇಳ್ಕೊಂಡು ಬಂದಂತವ್ರು ಒಂದು ಕೂಡ ದೇವ್ರ ವಾಕ್ಯದ ಮೋಶೆ ಧರ್ಮಶಾಸ್ತ್ರದ ಪ್ರಕಾರವಾಗಿ ನಡ್ಕೊಳ್ಳಾರಲ್ಲ. ಅವರ ಸಾಂಪ್ರದಾಯಿಕವಾದಂತ ಮೂಢ ತಾವೇ ಬಾಯಿ ಮಾತಿನಲ್ಲಿ ನೇಮಿಸಿಕೊಂಡಂತ ನಡೆಸಿಕೊಂಡು ಬಂದಂತ ಆಚಾರದ ಮೇಲೆ ಯೇಸು ಸ್ವಾಮಿ ಪ್ರಶ್ನೆ ಮಾಡ್ತಾ ಇದ್ರು. ಯೇಸು ಸ್ವಾಮಿ ಧರ್ಮಶಾಸ್ತ್ರವನ್ನ ತೆಗೆದು ಹಾಕ್ಲಿಕ್ಕೆ ಬಂದವನಲ್ಲ, ಧರ್ಮಶಾಸ್ತ್ರನ ನೆರವೇರಿಸ್ಲಿಕ್ಕೆ ಬಂದ ಅಂತವನು. ಆತನಿಗೆ ಹೇಳಿದಾಗ ಯೇಸು ಸ್ವಾಮಿ ಹೇಳಿದ್ರು, ಅಯ್ಯ, ಇದು ಎಲ್ಲರೂ ನಿಜವಾಗಿ ಹೇಳ್ಬೇಕಂದ್ರೆ ಇದು ಮೋಶೆ ಧರ್ಮಶಾಸ್ತ್ರದಲ್ಲಿ ಬರ್ದಿದ್ಯಾ? ನೀವ್ ಹೇಳ್ತಿದ್ದೀರಿ, ನಿಮ್ಮ ಬಾಯಿ ಚಪಲ ಇದು, ನಿಮ್ಮ ಮೂಢನಂಬಿಕೆ, ನಿಮ್ ಸಂಪ್ರದಾಯ ಎಂಬುದಾಗಿ ಇನ್ನೊಂದು ಅರ್ಥ ಯೇಸು ಸ್ವಾಮಿ ಹೇಳಿದ್ರು. ಆಗ ನಿಜವಾಗಿ ಅವ್ರು ಬಾಯಿ ಮುಚ್ಕೊಂಡ್ರು, ಮತ್ತೆ ಉತ್ತರ ಕೊಡ್ಲಿಲ್ಲ. ದಾವೀದನ ಉದಾಹರಣೆ ಕೊಟ್ರು, ನಿಮಗ್ ಗೊತ್ತಿಲ್ವಾ, ತಿನ್ನಬಾರದಂತ ನೈವೇದ್ಯ ಪದಾರ್ಥ ರೊಟ್ಟಿ, ನೈವೇದ್ಯಕ್ಕಿಟ್ಟದನ್ನ ಅಂದ್ರೆ ದೇವಾಲಯದಲ್ಲಿ ಇಟ್ಟಂತ ರೊಟ್ಟಿ, ಅದು ಮೀಸಲಾಗಿ ದೇವ್ರ ಸೇವೆ ಮಾಡ್ತಕ್ಕಂತ ಅವ್ರಿಗೆ ಸಲ್ಬೇಕಾದದ್ದು. ಇವ್ರನ್ನು ದಾವೀದನು ಆತನ ಜೊತೆಯಲ್ಲಿ ತಿಂದಕ್ಕೆ ಹಕ್ಕೆ ಇಲ್ಲ, ಆದ್ರೂ ಕೂಡ ಅವ್ರು ತಿಂದ್ರಲ್ಲ. ಅದು ದೇವ್ರೇನಾದ್ರೂ ತಪ್ಪು ಅಂತ ಎಣಿಸಿದ್ನಾ? ಇಲ್ವಲ್ಲ. ಹಾಗೆ ಅವ್ರ ತೆನೆ ಕಿತ್ಕೊಂಡು ತಿಂದ್ರೆ ನೀವು ತಪ್ಪು ಎಣಿಸ್ತಿದ್ದೀರಲ್ಲ, ಇದು ಸರಿನಾ ಅಂತ ಕೇಳಿ. ನಿಜವಾಗಿ ಪೈರಿನ ಬಗ್ಗೆ ದೇವ್ರ ವಾಕ್ಯ ಏನ್ ಹೇಳ್ತದೆ ಅದನ್ನ ಹೇಳ್ಬೇಕಾಗಿತ್ತು, ಅವ್ರು ಅದನ್ನ ಹೇಳಿಲ್ಲ. ನಿಜವಾಗಿ ಏನ್ ಹೇಳ್ತದೆ ಬನ್ನಿ ವಾಕ್ಯ ನೋಡೋಣ. ಧರ್ಮೋಪದೇಶ ಕಾಂಡ 23ನೇ ಅಧ್ಯಾಯ 24 ಮತ್ತು 25ನೇ ವಚನ. ಧರ್ಮೋಪದೇಶ ಕಾಂಡ 23ನೇ ಅಧ್ಯಾಯ 24 ಮತ್ತು 25 ಓದಿ. ಮತ್ತೊಬ್ಬನ ದ್ರಾಕ್ಷೆ ತೋಟದಲ್ಲಿ ನೀವು ಹೋಗುತ್ತಿರುವಾಗ ಇಷ್ಟಾನುಸಾರ ಹಣ್ಣುಗಳನ್ನು ತಿನ್ನಬಹುದೇ ಹೊರತು ಪಾತ್ರೆಯಲ್ಲಿ ತೆಗೆದುಕೊಂಡು ಹೋಗಬಾರದು. ಮತ್ತೊಬ್ಬನ ಪೈರಿನಲ್ಲಿ ಹೋಗುತ್ತಿರುವಾಗ ತೆನೆಗಳನ್ನು ಕೈಯಿಂದ ಮುರುಕೊಳ್ಳಬಹುದೇ ಹೊರತು ಆ ಪೈರಿಗೆ ಕುಡುಗೋಲು ಹಾಕಬಾರದು. ನೋಡಿ, ಇದು ನಿಜವಾಗಿ ಹೇಳೋದು ಧರ್ಮಶಾಸ್ತ್ರ. ಏನಂತ? ಕಿತ್ಕೊಂಡು ತಿನ್ನಪ್ಪ, ತಪ್ಪಿಲ್ಲ. ದೇವ್ರು ಯಾವತ್ಲೂ ಕೂಡ ಹೊಲದಲ್ಲಿ ತೆನೆ ಕಿತ್ಕೊಳ್ಳೋದನ್ನ ಅಪರಾಧ ಎಂಬುದಾಗಿ ಎಣಿಸ್ಲಿಲ್ಲ. ಇವತ್ಲೂ ಕೂಡ ನಡೀತದೆ. ರಾಗಿ ಹೊಲಗಳ ಮಧ್ಯದಲ್ಲಿ ಹೋಗುವಾಗ ಯಾರು ಕೂಡ ಒಬ್ಬ ರೈತನಾಗಿದ್ರೆ ಒಂದ್ ತೆನೆ ಕಿತ್ಕೊಳ್ಳೋದನ್ನ ತಿನ್ನಕ್ ಹೋಗಲ್ಲ. ಅದ್ ಯಾರು ಅಪರಾಧ ಅಂತ ಎಣಿಸೋದಿಲ್ಲ, ಅದು ದೇವರೇ ಅನುಮತಿಸಿರ್ತಕ್ಕಂಥದ್ದು. ಆದ್ರೆ ಇವರು ಅದನ್ನು ತೀರ್ಚಿ
ತಮ್ಮ ಸಂಪ್ರದಾಯ, ತಮ್ಮ ಮೂಢನಂಬಿಕೆ, ತಮ್ಮ ಗೊಡ್ಡು ವಾದವನ್ನ ಅದ್ರೊಳಗಿಟ್ಟು ಯೇಸು ಸ್ವಾಮಿಯನ್ನು ಶಿಕ್ಷಲಿಕ್ಕೆ ಬಂದ್ರು. ಹೀಗೆ ಸದ್ದುಕಾಯರು ಒಂದ್ ಕಡೆ, ಫರಿಸಾಯರು ಒಂದ್ ಕಡೆ, ಇವರೆಲ್ಲರೂ ಸೇರಿ ಯೇಸು ಸ್ವಾಮಿಗೆ ವಿರೋಧ ಮಾಡಕ್ ಶುರು ಮಾಡಿ. ಎಲ್ಲಿವರೆಗೆ ಇವ್ರು ಬಂದ್ರು ಅಂದ್ರೆ, ಇವರಿಬ್ರು ಒಬ್ರಿಗೊಬ್ರು ಆಗದೆ ಇದ್ದಂಥವ್ರು, ಒಬ್ರಿಗೊಬ್ರು ಬದ್ಧ ವೈರಿಗಳ ಹಾಗೆ ಕಚ್ಚಿ ಹರ್ಕೊಂಡು ನುಂಗುವಷ್ಟರ ಮಟ್ಟಿಗೆ ವಿರೋಧಿಸ್ತಿದ್ದವರು ಯೇಸು ಸ್ವಾಮಿಯ ವಿಚಾರಕ್ಕೆ ಬಂದ ತಕ್ಷಣವೇ ಒಂದಾಗ್ಬಿಟ್ರಲ್ಲ ಇವರು. ಇವರ ಸಂಪ್ರದಾಯನೂ ಮರ್ತರು, ಇವ್ರ ಉದ್ದೇಶನೂ ಮರ್ತರು, ಇವ್ರ ಸಂಪ್ರದಾಯ ಉದ್ದೇಶನೂ ಮರ್ತರು. ಕೊನೆಗೆ ಅವ್ರ ಇಬ್ಬರೂ ಉದ್ದೇಶವೂ ಕೂಡ ಯೇಸು ಸ್ವಾಮಿಯನ್ನ ಸಿಲುಬೆಗೆ ಹಾಕಿ ಸಾಯಿಸ್ಬೇಕು ಎಂಬತಕ್ಕಂಥ ನಿರ್ಧಾರಕ್ಕೆ ಬಂದ್ರು. ಹೀಗಾಗಿ ಇಬ್ರು ಸ್ನೇಹಿತರಂತೆ ನಡ್ಕೊಳಕ್ ಶುರು ಮಾಡ್ಬಿಟ್ರು. ಇವ್ರ ಭಿನ್ನಾಭಿಪ್ರಾಯನೇ ಮರ್ತು ಬಿಟ್ರು. ನೀವು ಬಂದ್ರೆ ಎಂಥ ಕೆಟ್ಟ ಕೆಲಸ ಇವ್ರು ಮಾಡಿದ್ರು ಅಂತ ಅಂದ್ರೆ, ಯೇಸು ಸ್ವಾಮಿಗೆ ಹೋಗ್ಲಿ, ಅವತ್ತಿನ ಜನರು ಎಷ್ಟೋ ಜನರನ್ನ ತಮ್ಮ ಮತಕ್ಕೆ ಸೇರಿಸ್ಕೊಳ್ಳಿಕ್ಕೆ ಸುತ್ತಿ 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 ನಾವ್ ಸರಿ, ನಮ್ದು ಫರಿಸಾಯರೇ ಸರಿ, ನಮ್ ಮತ ಸೇರ್ಕೊಳ್ರಿ. ಅದಕ್ಕೆ ಅನ್ಯರು ಅಂದ್ರೆ ಯಹೂದ್ಯರು ಅಲ್ದೇ ಇದ್ದವರು ಇವ್ರ ಮಾತನ್ನ ಕೇಳಿ ಅವತ್ತಿಗೆ ಇವ್ರ ಪ್ರಕಾರದಲ್ಲಿ ಅವ್ರ ಸುವಾರ್ತೆ ಅದನ್ನ ಕೇಳಿ ಯಾರಾದ್ರೂ ಯಹೂದಿ ಧರ್ಮಕ್ಕೆ ಸೇರಿದ್ರೆ ಅವ್ರಿಗೆ ಪ್ರಾಸಲೈಟ್ ಅಂತ ಕರಿತಿದ್ರು, ಅಥವಾ ಯಹೂದ್ಯ ಧರ್ಮಾವಲಂಬಿ ಅಂತ. ಹೇಗೆ ಹಿಂದೂ ಕುಟುಂಬದಿಂದ ಯೇಸು ಸ್ವಾಮಿಯನ್ನ ಬಂದ್ರೆ ಇವತ್ತಿನ ಜನರು ಕನ್ವರ್ಟ್ ಆಗಿದ್ದಾರೆ ಅಂತ ಏನ್ ಸಮಾಜ ಅವ್ರ ಬಾಯಿನ ಮಾತಿನಲ್ಲಿ ಮಾತಾಡ್ಕೊಳ್ತಾರೋ, ಹಾಗೆ ಅದನ್ನ ಪ್ರಾಸಲೈಟ್ ಅಂತ ಅಂದ್ರೆ ಯಹೂದ್ಯ ಧರ್ಮಾವಲಂಬಿ, ಯಹೂದ್ಯ ಧರ್ಮಕ್ಕೆ ಸೇರಿದವನು ಅಂತ ಹೇಳಿ. ಇಷ್ಟೆಲ್ಲಾ ಮಾಡ್ತಿದ್ರು ಸಹ ತಾವೂ ಸರಿಯಾದ ಬೋಧನೆ ಅನುಸರಿಸದೆ ಅವ್ರನ್ನೂ ಅನುಸರಿಸಿಕ್ ಬಿಡದನೆ ಹೀಗೆ ಅವ್ರನ್ನೂ ದ್ರೋಹ ಮಾಡಿ, ಯೇಸು ಸ್ವಾಮಿಗೂ ದ್ರೋಹ ಮಾಡಿ, ಜನರಿಗೂ ದ್ರೋಹ ಮಾಡಿ, ತಾವೂ ದ್ರೋಹ ಮಾಡ್ಕೊಂಡು ಇಡೀ ಮೋಶೆ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ನಡ್ಕೊಂಡು ಯೇಸು ಸ್ವಾಮಿಯ ಬೋಧನೆಯನ್ನ ತಿರಸ್ಕರಿಸಕ್ ಶುರು ಮಾಡಿದ್ರು. ಬನ್ನಿ ಕೆಲವು ವಾಕ್ಯಗಳನ್ನ ನೋಡೋಣ. ಯೇಸು ಸ್ವಾಮಿ ಏನ್ ಹೇಳ್ತಿದ್ರು ಅಂತ ಅಂದ್ರೆ, ನೀವು ಮತ್ತಾಯನ ಬರೆಸುವಾರ್ತೆ 4ನೇ ಅಧ್ಯಾಯ 31-32. ಮತ್ತಾಯನ ಬರೆಸುವಾರ್ತೆ 4ನೇ ಅಧ್ಯಾಯ 31-32. 31-32 ಇಲ್ಲ, 4 ಮತ್ತಾಯ 4 31-32. ಓಕೆ, ಸಾರಿ, 5ನೇ ಅಧ್ಯಾಯ 25-26. ಮತ್ತಾಯ 5:25-26. ನಿನ್ನ ವಾದಿಯ ಸಂಗಡ ಇನ್ನೂ ದಾರಿಯಲ್ಲಿರುವಾಗ್ಲೇ ಅವನ ಕೂಡ ಬೇಗ ಸಮಾಧಾನ ಮಾಡಿಕೊ. ಇಲ್ಲದಿದ್ದರೆ ಆ ವಾದಿಯು ನಿನ್ನನ್ನು ನ್ಯಾಯಾಧಿಪತಿಗೆ ಒಪ್ಪಿಸಾನು, ನ್ಯಾಯಾಧಿಪತಿಯು ನಿನ್ನನ್ನು ಓಲೇಕಾರನ ಕೈಗೆ ಒಪ್ಪಿಸಿಕೊಟ್ಟಾನು. ಆಗ ನೀನು ಸೆರೆಯಲ್ಲಿ ಬಿದ್ದೀಯೇ. ನೀನು ಒಂದು ಕಾಸನ್ನಾದರೂ ನಿಲ್ಲಿಸಿಕೊಳ್ಳದೆ ಎಲ್ಲಾ ಸಲ್ಲಿಸುವ ತನಕ ಅಲ್ಲಿಂದ ಬರುವುದೇ ಇಲ್ಲ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ. ಯೇಸು ಸ್ವಾಮಿ ನೇರವಾಗಿ ಹೇಳಿದ್ರು, ನೋಡಪ್ಪ, ನೀವು ಸತ್ಯವನ್ನು ಅನುಸರಿಸಿ ಸತ್ಯವಾಗಿ ನಡ್ಕೊಳ್ರಿ, ಇಲ್ಲದೆ ಇದ್ರೆ ನಿಮ್ಮನ್ನ ಹಿಡಿದು ಸಾಯಿಸಿ ಹಿಂಸೆ ಕೊಡುವಷ್ಟು ಮಟ್ಟಿಗೆ ಜನ ಬರ್ತಾರೆ. ಈಗ ಹೇಳ್ತಾ ಇದ್ದಿದ್ದು ಆ ಸದ್ದುಕಾಯರಿಗಾಗ್ಲಿ ಪರಿಸಾರಿಗೆ ಕೇಳಲಿಕ್ಕೆ ಆಗ್ತಿರ್ಲಿಲ್ಲ. ಇವನು ನಮ್ಮ ವಿರುದ್ಧವಾಗಿ ಮಾತಾಡ್ತಾನೆ, ನಮ್ಮ ಹುಳುಕುಗಳನ್ನೆಲ್ಲ ತಿಳಿಸ್ತಾನೆ ಎಂಬುದಾಗಿ ವಿರೋಧ ಮಾಡಕ್ ಶುರು ಮಾಡಿದ್ರು. ಬನ್ನಿ ಇನ್ನೊಂದು ಸ್ವಲ್ಪ ನಾವು ವಾಕ್ಯ ನೋಡೋಣ. ಮತ್ತಾಯನ ಬರೆಸುವಾರ್ತೆ 23ನೇ ಅಧ್ಯಾಯಕ್ಕೆ ಬಂದ್ಬಿಡೋಣ. ನಾವು ಕಡೆಯದಾಗಿ ಕೆಲವು ವಚನಗಳನ್ನು ಓದಿ ನಾವು ನಿಲ್ಸೋಣ, ಆಮೇಲೆ ನಾನು ಮುಂದಿನ ತರಗತಿಯಲ್ಲಿ ನಾನು ಮುಂದುವರ್ತೀನಿ. ಮತ್ತಾಯನ ಬರೆಸುವಾರ್ತೆ 23ನೇ ಅಧ್ಯಾಯ 13ನೇ ವಚನ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ಪರಲೋಕ ರಾಜ್ಯದ ಬಾಗಿಲನ್ನು ಮನುಷ್ಯರ ಎದುರಿಗೆ ಮುಚ್ಚಿಬಿಡುತ್ತೀರಿ. ನೀವಂತೂ ಒಳಕ್ಕೆ ಹೋಗುವುದಿಲ್ಲ, ಒಳಕ್ಕೆ ಹೋಗಬೇಕೆಂದಿರುವವರನ್ನು ಹೋಗಗೊಡಿಸುವುದಿಲ್ಲ. ಅಯ್ಯೋ ಇದು ಅವರಿಗೆ ಕಾಯಿಸಿದ ಕಬ್ಬಿಣವನ್ನು ಕಿವಿಗೆ ಬಿಟ್ಟಂತ ಆಗ್ಬಿಡ್ತು. ಯೇಸು ಸ್ವಾಮಿ ನೇರವಾಗಿ ಹೇಳಿದ್ರು, ಅಯ್ಯೋ ಫರಿಸಾಯರೇ, ಶಾಸ್ತ್ರಿಗಳೇ, ನೀವು ಕೂಡ ಸ್ವರ್ಗಕ್ಕೆ ಹೋಗೋದಿಲ್ಲ, ನಿಮ್ಮ ಜೊತೆಯಲ್ಲಿ ಮತಕ್ಕೆ ಸೇರಿಸ್ಕೊಳ್ತಿದ್ದೀರಲ್ಲ ಅವರು ಕೂಡ ಹೋಗಕ್ ಬಿಡ್ತಾ ಇಲ್ಲ. ಈ ರೀತಿಯಾಗಿ ದೇವರ ರಾಜ್ಯಕ್ಕೆ ಅಡ್ಡಿ ಆಗ್ತಿದ್ರಲ್ಲ, ನಿಮ್ ಗತಿಯನ್ನು ಏನ್ ಹೇಳಿ? ಒಂದ್ ಕಡೆ ನಾನು ಸತ್ಯವಾಕ್ಯವನ್ನ ಎಲ್ಲಾ ಕಡೆ ಬೋಧಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ, ನೀವು ಅದನ್ನ ಹಾಳು ಮಾಡ್ಲಿಕ್ಕೆ ಇನ್ನೊಂದ್ ಕಡೆ ನಿಮ್ ಬೋಧನೆ ಮಾಡ್ಕೊಂಡು ಬರ್ತಿದ್ದೀರಲ್ಲ, ಇದು ಸರಿಯೇ ಎಂಬುದಾಗಿ ಹೇಳಿದ್ರು. 15ನೇ ವಚನ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಒಬ್ಬನನ್ನು ನಿಮ್ಮ ಮತದಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ ಭೂಮಿಯನ್ನು ಸಮುದ್ರವನ್ನು ಸುತ್ತಿಕೊಂಡು ಬರುತ್ತೀರಿ. ಅವನು ಸೇರಿದ ಮೇಲೆ ಅವನನ್ನು ನಿಮಗಿಂತ 2ರಷ್ಟಾಗಿ ನರಕ ಪಾತ್ರನಾಗ ಮಾಡುತ್ತೀರಿ. ಯೇಸು ಸ್ವಾಮಿ ಹೇಳಿದ ಮಾತಿನ ಅರ್ಥ ಏನು? ನಾನೀಗಾಗ್ಲೇ ಹೇಳಿದೆ, ನಾವೆಲ್ಲ ಸುವಾರ್ತೆ ಸಾರ್ತಿದ್ದವ್ರು ನಾವು ಮಾತ್ರ ಅಲ್ಲ,
ಅವರು ಕೂಡ ಸುವಾರ್ತೆ ಅಂತ ಸಾರ್ತಿದ್ರು. ನಮ್ಮ ಯಹೂದಿ ಧರ್ಮ ಸರಿ, ನೀವು ಸುನ್ನತಿ ಮಾಡಿಸ್ಕೊಳ್ಬೇಕು, ಯೆಹೋವ ದೇವ್ರನ್ನ ನಂಬೇಕು, ಯಜ್ಞ ಮಾಡ್ಬೇಕು, ನೀವು ಈ ದಶಂಭಾಗ ಕೊಡ್ಬೇಕು, ಸೋಂಪು ಜೀರಿಗೆ ಇವತ್ರಲ್ಲೆಲ್ಲ 10ರಲ್ಲಿ 1 ಪಾಲ್ ತೆಗೆದಿಡ್ಬೇಕು, ಅವ್ನ್ ಕೈ ತೊಳ್ಕೊಳ್ದೇನೆ ಊಟ ಮಾಡಬಾರ್ದು. ಹೀಗೆ ಅವರು ಈಗ ಹೇಳಿ 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 ಅನೇಕ ಅನ್ಯರನ್ನ ಸುನ್ನತಿ ಮಾಡಿಸಿ ತಮ್ಮ ಧರ್ಮಕ್ಕೆ ಸೇರಿಸ್ಕೊಳ್ತಾ ಇದ್ರು. ಹೋಗ್ಲಿ, ಯೇಸು ಸ್ವಾಮಿ ಅದನ್ನ ಹೇಳಿದ್, ಸೇರಿಸ್ಕೊಳ್ತಿದಿರಲ್ಲ, ಅವ್ರಿಗಾದ್ರೂ ಮೋಶೆ ಧರ್ಮಶಾಸ್ತ್ರ ಹೀಗೆ ಹೇಳ್ತದೆ ಎಂದಾಗ ಆ ವಾಕ್ಯ ಬೋಧಿಸ್ತಿದ್ದೀರ? ಅದನ್ನೂ ಬೋಧಿಸಲ್ಲ. ನೀವಂತೂ ಹಾಳಾಗಿ ಹೋಗಿದ್ದೀರಿ. ಆ ಸೇರಿಸ್ಕೊಂಡವರನ್ನು ಹಾಳು ಮಾಡಿ 2ರಷ್ಟು ನರಕ ಪಾತ್ರರಂಗ್ ಮಾಡ್ತಿದ್ರಲ್ಲ, ದೇವರು ನಿಮ್ಗೆ ಎಷ್ಟು ಶಿಕ್ಷೆ ಕೊಡ್ತಾನೆ? ಹೀಗ್ ಮಾಡ್ಬಹುದೇ? ಸುವಾರ್ತೆ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಜನರನ್ನ ನರಕ ಕಳಿಸುವಾಗ ಮಾಡ್ತಿದ್ರಲ್ಲ, ಇದು ಸರಿನಾ? ಇದು ನ್ಯಾಯವೇ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ರು. ನೀವು ಮುಂದಕ್ಕೆ ಬಂದ್ರೆ 16ನೇ ವಚನದಲ್ಲಿ ನಾನು ಓದ್ತೀನಿ. ಅಯ್ಯೋ ದಾರಿ ತೋರಿಸುವ ಕುರುಡರೆ, ಒಬ್ಬನು ದೇವಾಲಯದ ಮೇಲೆ ಆಣೆ ಇಟ್ಟುಕೊಂಡರೆ ಅದೇನು ಆಣೆಯಲ್ಲ, ಆದರೆ ದೇವಾಲಯದ ಚಿನ್ನದ ಮೇಲೆ ಆಣೆ ಇಟ್ಟುಕೊಂಡರೆ ಅದನ್ನು ನಡೆಸಲೇಬೇಕೆಂದು ನೀವು ಹೇಳುತ್ತೀರಿ. ಹುಚ್ಚರೇ, ಕುರುಡರೆ, ಯಾವುದು ಹೆಚ್ಚಿನದು? ಚಿನ್ನವೋ, ಚಿನ್ನವನ್ನು ಪಾವನ ಮಾಡುವ ದೇವಾಲಯವೋ? ಒಬ್ಬನು ಯಜ್ಞವೇದಿಯ ಮೇಲೆ ಆಣೆ ಇಟ್ಟುಕೊಂಡರೆ ಅದೇನು ಆಣೆಯಲ್ಲ, ಅದರಲ್ಲಿರುವ ಕಾಣಿಕೆಯ ಮೇಲೆ ಆಣೆ ಇಟ್ಟುಕೊಂಡರೆ ಅದನ್ನು ನಡೆಸಲೇಬೇಕು ಎಂದು ಹೇಳುತ್ತೀರಿ. ಕುರುಡರೇ, ಯಾವುದು ಹೆಚ್ಚಿನದು? ಕಾಣಿಕೆಯ ಪಾವನ ಮಾಡುವ ಯಜ್ಞವೇದಿಯೋ? ಹೀಗಿರುವುದರಿಂದ ಯಜ್ಞವೇದಿಯ ಮೇಲೆ ಆಣೆ ಇಟ್ಟುಕೊಂಡರೆ ಅದರ ಮೇಲೆಯೂ ಅದರಲ್ಲಿರುವ ಎಲ್ಲಾದರ ಮೇಲೆಯೂ ಆಣೆ ಇಟ್ಟುಕೊಂಡ ಹಾಗಾಯಿತಲ್ಲವೇ ಎಂಬುದಾಗಿ ಯೇಸು ಸ್ವಾಮಿ ಅನೇಕ ಸಮಯ ಅವ್ರ ತಪ್ಪನ್ನ ತೋರಿಸಿ ತಿದ್ಲಿಕ್ಕೆ ಪ್ರಯತ್ನ ಮಾಡಿ. ಫರಿಸಾಯರನ್ನ, ಸದ್ದುಕಾಯರನ್ನ, ಶಾಸ್ತ್ರಿಗಳನ್ನ ಎಷ್ಟೂ ಪ್ರಯತ್ನ ಮಾಡಿದ್ರು, ಅವ್ರು ಬದಲಾಗ್ಲಿಲ್ಲ. ಅವ್ರ ಸಂಪ್ರದಾಯವನ್ನ ಮೀರ್ತಾನೆ ಈತನು ಬೋಧನೆ ಮಾಡೋದ್ರಿಂದ ಜನ ಎಲ್ಲ ಆತನ ಕಡೆ ತಿರುಗ್ತಾ ಇದ್ದಾರೆ, ನಮ್ಮ ಹುಳುಕು ಜನರಿಗೆ ಗೊತ್ತಾಗ್ತಿದೆ ಎಂಬುದಾಗಿ ಹೇಳಿ ಯೇಸು ಸ್ವಾಮಿಯನ್ನ ವಿರೋಧ ಮಾಡ್ಲಿಕ್ಕೆ ಶುರು ಮಾಡಿ. ನಿಮಗ್ ಗೊತ್ತಿದೆಯಲ್ವೇ, ಯೇಸು ಸ್ವಾಮಿಯನ್ನ ಸಿಲುಬೆಗೆ ಹಾಕ್ಬೇಕೆಂಬುದಾಗಿ ಹೆಚ್ಚಿನ ಭಾಗ ಕೂಗಿದವರು ಅಲ್ಲಿದ್ದಂತ ಒಬ್ಬರೂ ಕೂಡ ಅನ್ಯರಲ್ಲ. ಐ ರಿಪೀಟ್ ಇಟ್ ಅಗೇನ್, ನಾಟ್ ಇವನ್ ಎ ಸಿಂಗಲ್ ಜೆಂಟೈಲ್ shouted against Jesus Christ before crucifying him. Almost these Pharisees and Sadducees and scribes, these groups appointed some people by giving them money and something else. They allowed them to shout against Jesus, crucify him, crucify him, crucify him. ಸಿಲುಬೆಗೆ ಹಾಕ್ಸಿ ಅಂತ ಕೂಗಿದವರು ಸಾಧಾರಣ ಯಹೂದಿಗಳು ಅಲ್ಲ, ಅನ್ಯರೂ ಅಲ್ಲ. ಈ ಸದ್ದುಕಾಯರ ಗುಂಪಿಗೆ ಸೇರಿದವರು, ಯಾಜಕ ಗುಂಪಿಗೆ ಸೇರಿದವರು, ಈ ಫರಿಸಾಯರು, ಶಾಸ್ತ್ರಿಗಳ ಹೊರತು ಯೇಸು ಸ್ವಾಮಿನ ಒಬ್ಬ ಸಾಮಾನ್ಯ ಮನುಷ್ಯನ ವಿರೋಧಿಸ್ಲಿಲ್ಲ. ನನ್ನ ಪ್ರೀತಿ ದೇವ, ಇವರೆಲ್ಲ ಒಂದಾಗ್ಬಿಟ್ರು ಕೊನೆ. ಹೀಗಾಗಿ ನನ್ನ ಸ್ವಾಮಿಯನ್ನ, ನಮ್ಮ ಕರ್ತನನ್ನ ಹೀನಾಯವಾಗಿ ನಡೆಸಿದ್ರು. ಆ ಶಾಪ ಇವತ್ಲೂ ಕೂಡ ಅವ್ರ ತಲೆ ಮೇಲಿದೆ. ನಾನು ಇಲ್ಲಿಗೆ ನಿಲ್ಲಿಸ್ಲಿಕ್ಕೆ ಹೋಗ್ತೇನೆ, ನನ್ನ ಸಮಯ ಆಯ್ತು. ನಾನು ಮುಂದಿನ ತರಗತಿಯಲ್ಲಿ ನಾವು ಮಾಡಕ್ ಹೋಗ್ತೇನೆ. ನಾನು ಕಡೆಯದಾಗಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ಕ್ರೈಸ್ತತ್ವ ಎಲ್ಲಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ದೇವರ ವಾಕ್ಯಕ್ಕಿಂತ ಅನೇಕ ಸಮಯದಲ್ಲಿ ನಮ್ಮ ಪ್ರತಿಷ್ಠೆ ಮುಖ್ಯವಾಗಿ ಬೋಧಿಸ್ತೀವಿ. ದೇವರ ವಾಕ್ಯಕ್ಕಿಂತ ಹೆಚ್ಚಾಗಿ ನನ್ನ ಘನತೆ, ನನ್ನ ಹೊಗಳುವಿಕೆ, ನನ್ನನ್ನು ಮೇಲಕ್ಕೇರಿಸುವುದೇ ಬೇಕಾಗಿದೆ. ದೇವರ ವಾಕ್ಯಕ್ಕಿಂತ ಹೆಚ್ಚಾಗಿ ಸಭೆಯಲ್ಲಿ ಹಣದ ವ್ಯವಸ್ಥೆ, ಸ್ಥಾನದ ವ್ಯವಸ್ಥೆ ಪ್ರಮುಖವಾಗಿ ಕಾಣು ಬರ್ತದೆ. ಅಲ್ಲಿ ದೇವರಿಗಿಂತಲೂ ಹೆಚ್ಚಾಗಿ ಮನುಷ್ಯನನ್ನ ಹೊಗಳುವುದು, ಗೌರವಿಸುವುದು ಹೆಚ್ಚಾಗಿ ಹೋಗ್ತದೆ. ಒಬ್ಬ ಸಾಧಾರಣ ವ್ಯಕ್ತಿ ಬಂದ್ರೆ ಆತನನ್ನ ಕಾಲ್ಮಣೆ ಕೆಳಗಡೆ ಕುಲ್ತ್ಕೋ ಎಂಬತಕ್ಕಂಥ ಭಾವನೆ ನಮಗಿದೆ. ಒಬ್ಬ ವ್ಯಕ್ತಿ ಶ್ರೀಮಂತನೋ, ಹಣವುಳ್ಳವನೋ, ಬಹಳ ಜನಪ್ರಿಯನು ಎಂಬುದಾಗಿ ಹೇಳಿಸ್ಕೊಡ್ತಕ್ಕಂಥವನು ಬಂದ್ರೆ ಆತನನ್ನ ಮೇಜಿಗೆ ಕೂತ್ಕೊಳ್ಳಿ ಅನ್ನುವಂತ ಸಂಪ್ರದಾಯ ಇವತ್ಲೂ ಕೂಡ ಕ್ರೈಸ್ತತ್ವದಲ್ಲಿದೆ. ನಾನು ಹೇಳುವುದು ಸುಳ್ಳಾಗಿದ್ರೆ ನೀವು ಪರೀಕ್ಷೆ ಮಾಡಿದ್ಮೇಲೆ, ನಾಗರಾಜ್ ಬ್ರದರ್ ನೀವು ಸುಳ್ಳು ಹೇಳ್ತಿದ್ರಿ ಎಂಬುದಾಗಿ ನನಗೆ ಸಾಕ್ಷಿ ಸಮೇತ ಹೇಳ್ರಿ, ನಿಮಗೆ ನಾನು ಒಪ್ಕೊಳ್ತೇನೆ. ಇಲ್ಲ, ನಾನು ಹೇಳುವುದು ಸತ್ಯವಾಗಿದ್ರೆ ಇವತ್ತು ಕ್ರೈಸ್ತತ್ವ ಬದಲಾವಣೆ ಆಗ್ಬೇಕು. ಅನೇಕರಿಗೆ ವಾಕ್ಯಕ್ಕಿಂತ ಹೆಚ್ಚಾಗಿ ಸಂಪ್ರದಾಯ ಮುಖ್ಯ, ನಾನತ್ವ ಮುಖ್ಯ, ಪದವಿ ಮುಖ್ಯ, ಅವರ ಸ್ಥಾನಮಾನಗಳು ಮುಖ್ಯ, ಅವರ ಗೌರವ ಹೆಚ್ಚಬೇಕು, ಅವ್ರ ಮರ್ಯಾದೆ ಜಾಸ್ತಿ ಆಗ್ಬೇಕು ಹೊರತು ಸ್ವಾಮಿ ಅಲ್ಲ, ವಾಕ್ಯ ಅಲ್ಲ. ಇದು ಫರಿಸಾಯರಿಂದ ಕಲ್ತಿದ್ದಲ್ವೇ ನಾವು?
ಇದು ಸದ್ದುಕಾಯರಿಂದ ಕಲ್ತಿದ್ದಲ್ವೇ ನಾವು? ಹೀಗಾಗುವುದಾದ್ರೆ ಯಾರ್ಯಾರು ಹೀಗೆ ನಾವು ಮಾಡ್ತೀವೋ, ನಾನೇ ಆಗ್ಲಿ ಇನ್ನೊಬ್ರೇ ಆಗ್ಲಿ, ಕರ್ತನ ನ್ಯಾಯಾಸನ ಮುಂದೆ ಒಂದೇ ದಿನ ಉತ್ತರ ಕೊಡ್ಬೇಕಾಗ್ತದೆ. ಕರ್ತನ ಈ ವಾಕ್ಯ ಭಾಗದಿಂದ ನಮ್ಮನ್ನ ಎಚ್ಚರಿಸಲಿ. ದೇವರು ಈ ಮಾತನ್ನ ಆಶೀರ್ವದಿಸಲಿ.